ಈ ಎರಡೂ ಕ್ರೀಮಲ್ಲೂ ಸಹ ನೀವು ಸ್ನಾನ ಮಾಡಿದಾಗ ಅಥವಾ ಮುಖ ತೊಳೆದಾಗ ಒಂದು ಕ್ರೀಮ್ ಹಚ್ಕೊಂಡ್ರೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಯೂಸ್ ಮಾಡಿರೋದ್ರಿಂದ 5 ವರ್ಷದಿಂದ ನಾನು ಏನು ಪಾಯಿಂಟ್ ಹೇಳಿದೆ ಅದೇ ಕಸ್ಟಮರ್ ಕೂಡ ಅಷ್ಟು ಜನ ರಿವ್ಯೂ ಕೊಟ್ಟಿರೋದ್ರಿಂದ ಸಂಜೆವರೆಗೂ ಮುಖ ಗ್ಲೋ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕಂದ್ರೆ 15 ದಿನಗಳ ನಂತರ ರಿಕ್ವೆಸ್ಟ್ ಮೇಲೆ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಫುಲ್ ಜನ ಕಸ್ಟಮರ್ಸು ನೀವು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ವಿಡಿಯೋ ಮಾಡಿ ಅಂತ ಕೇಳಿರೋದ್ರಿಂದ ಮತ್ತೆ ಒಂದು ಹೊಸ ಅಪ್ಡೇಟ್ ಕೂಡ ಕೊಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನನ್ನ ವರ್ಷದಲ್ಲಿ 4ನೇ ವಿಡಿಯೋ ಆಗಿರುತ್ತೆ. ಇದು ವರ್ಷದಲ್ಲಿ 4ನೇ ವಿಡಿಯೋ. ಬಟ್ ಒಂದೇನು ಕ್ಲಾರಿಟಿ ಕೊಡಬೇಕು ಅಂತಂದ್ರೆ ಒಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್. ಇದು ಸುಮಾರು ಜನಕ್ಕೆ ಡೌಟ್ ಬಂದಿದೆ. ಯಾಕಂದ್ರೆ 1400 ರೂಪೀಸ್ ಆಯ್ತು. ನಾವು ಯಾವ ಕ್ರೀಮ್ ತಗೋಬೇಕು, ಯಾವ ತರ ಹಚ್ಕೋಬೇಕು, ಯಾವ ತರ ಯೂಸ್ ಮಾಡಬೇಕು, ಏನು ಇದರಿಂದ ನಮಗೆ ಬೆನಿಫಿಟ್ ಅಂತ ಸುಮಾರು ಜನ ಕೇಳ್ತಿದ್ದೀರಾ. ಬಟ್ ನಾನು 2 ಕ್ರೀಮಲ್ಲೂ ತೋರಿಸಿದ್ದೀನಿ. 2 ಕ್ರೀಮು ನಮ್ಮ ಜನ ಯೂಸ್ ಮಾಡ್ತಿದ್ದೀರಾ. ದೇವರ ಆಶೀರ್ವಾದ, ನಿಮ್ಮಗಳ ಆಶೀರ್ವಾದ, ಪ್ರೋತ್ಸಾಹದಿಂದ ಒಂದು ವರ್ಷದಲ್ಲಿ ನನಗೆ ಈ ತಿಂಗಳಿಗೆ ನನಗೆ ಒಂದು ತಿಂಗಳಿಗೆ 1050 ಕ್ರೀಮ್ ಸೇಲ್ ಆಗಿದೆ ಅಂತ ಹೇಳ್ಬೋದು. ಒಂದು ತಿಂಗಳಿಗೆ ಒಂದೊಂದು ಕ್ರೀಮ್ 1050 ರೀಚ್ ಆಗಿದೆ. ಆ ರೀಚ್ ಆಗಿರೋದಕ್ಕೆ ನಿಮಗೆ ನಾನು ಮಾತು ಕೊಟ್ಟಿದ್ದೆ, ಒಂದು ಭರವಸೆ ಕೊಟ್ಟಿದ್ದೆ. ಮತ್ತೆ ಅದೇ ರೀತಿ ನಮ್ಮ ರಾಘವೇಂದ್ರ ಸ್ವಾಮಿಗೆ ಕೂಡ ಒಂದು ಅರ್ಕೆಗೂ ಕಟ್ಟಿದೆ ಅಂತ ಹೇಳ್ಬೋದು. ಒಂದು ಚಾಲೆಂಜ್ ಕೂಡ ಕೊಟ್ಟಿದೆ. ಬಟ್ ಆದರೆ ದೇವ್ರ ಕೃಪೆಯಿಂದ ಸಕ್ಸಸ್ ಆಗಿ ನನ್ನ ಕಡೆಯಿಂದ ಏನಾದ್ರೂ ಜನಕ್ಕೂ ಹೆಲ್ಪ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಇದೊಂದು ಅಪ್ಡೇಟ್ ಕೊಡೋಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್. ಇದು ಡೇ ಅಂಡ್ ನೈಟ್ ಕ್ರೀಮು ವಿತ್ ಸ್ಮಾಲ್ ಕ್ರೀಮಲ್ಲಿ ಬಿ ಗ್ಲೋ ಫೇರ್ನೆಸ್ ಕ್ರೀಮ್ ಅಂತ ಒಂದು, ಮತ್ತೆ ಬಿ ಗ್ಲೋ ನ್ಯೂ ಡೇ ನ್ಯೂ ನೈಟ್ ಅಂತ 2 ಕ್ರೀಮು ಫ್ರೆಂಡ್ಸ್. ಇದು ಪ್ರೈಸ್ ಬಂದು 800 ಆಗಿರುತ್ತೆ. ಇದು ಪ್ರೈಸ್ ಬಂದು 600 ಆಗುತ್ತೆ. ಇದು 2ಕ್ಕೂ ಕೂಡ ನಮ್ಮ ಕಡೆಯಿಂದ ಸೋಪ್ ಫ್ರೀ ಇರುತ್ತೆ. ಸೋಪಲ್ಲೂ ಕೂಡ 2 ಟೈಪ್ ಸೋಪ್ ಇರುತ್ತೆ. ಯಾಕಂದ್ರೆ ಒಂದೇ ಸೋಪು ಸ್ಟಾಕ್ ಸಿಗಲ್ಲ. ಯಾಕಂದ್ರೆ ತಿಂಗಳ 1000 ಅಂದ್ರೆ 2000 ಸೋಪ್ ಬೇಕು. 2000 ಸೋಪ್ ಇರೋದ್ರಿಂದ ನಮಗೆ ಯಾವ್ದು ಸ್ಟಾಕ್ ಇರುತ್ತೋ 15 ದಿನಕ್ಕೊಂದು ಸೋಪು, 20 ದಿನಕ್ಕೆ ಒಂದೊಂದು ತರ ಸೋಪ್ನ ಚೇಂಜ್ ಮಾಡ್ತೀವಿ. 2 ಸೋಪ್ನ ಪ್ರತಿ ಒಂದು ಕಸ್ಟಮರ್ಗೂ ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ. ಬಟ್ ಇದ್ರಲ್ಲಿ ಏನಪ್ಪ ಬೆನಿಫಿಟ್, ಏನಕ್ಕೆ ಇವ್ರ ಕ್ರೀಮ್ ತೋರಿಸ್ತಾವ್ರೆ ಅಂತ ಅನ್ಕೋಬೇಡಿ ದಯವಿಟ್ಟು. ಯಾಕಂದ್ರೆ ಆಲ್ಮೋಸ್ಟ್ ನನ್ನ ಚಾನಲ್ ನೋಡಿರೋರಿಗೆ ಈ ಕ್ರೀಮ್ಗಳ ಬಗ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾನೇನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಬಟ್ ಆದ್ರೆ ನನ್ನ ವಿಶ್ವಾಸದ ಮೇಲೆ ಭರವಸೆ ಇಟ್ಟು ನನ್ನ ಫ್ರೆಂಡ್ಸು ನೀವುಗಳೇ ಯೂಟ್ಯೂಬ್ ವಿಡಿಯೋಗಳು ಏನೋ ವೈರಲ್ಗಳು ಮಾಡ್ಕೊಂಡು ತುಂಬಾ ಜನ ಕ್ರೀಮ್ ಪರ್ಚೇಸ್ ಮಾಡಿದ್ದೀರಾ. ಅವ್ರಿಗೆ ಗೊತ್ತಿಲ್ದಿರೋ ಒಂದು ಕ್ಲಾರಿಟಿ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಡೇ ಅಂಡ್ ನೈಟ್ ಕ್ರೀಮು, ಸ್ಮಾಲ್ ಕ್ರೀಮು 2 ಕೂಡ ಒಂದೇ ರಿಸಲ್ಟ್. ಏನೇನು ರಿಸಲ್ಟ್ ಅಂದ್ರೆ ನಮಗೆ ಮೇಯ್ನು ಪಿಂಪಲ್ ರಿಮೂವ್ ಆಗುತ್ತೆ. ಪಿಂಪಲ್ ಮಾರ್ಕ್ಸು, ಪಿಗ್ಮೆಂಟೇಷನ್, ಮೆಲೆಸ್ಮಾ, ಆಮೇಲೆ ಮಾರ್ಕ್ಸು, ಫೇಸ್ ರಿಂಕಲ್ಸ್ ಅವಾಯ್ಡ್ ಆಗೋದು, ಕಣ್ಸುತ್ತ ರಿಂಕಲ್ಸು, ಲಿಪ್ ಸುತ್ತ ರಿಂಕಲ್ಸು, ಅಂದ್ರೆ ಫೇಸ್ ಡಲ್ನೆಸ್ ಇರುತ್ತೆ. ಯಾಕಂದ್ರೆ ನಾವು ಯಾವಾಗೂ ಪಾರ್ಲರ್ಗೆ ಹೋಗಕ್ಕಾಗೋದಿಲ್ಲ, ಮನೇಲೂ ಕೂಡ ಪ್ರಿಪೇರ್ ಮಾಡೋಕ್ಕಾಗಲ್ಲ. ನಾವು ಇಮಿಡಿಯೇಟ್ ಏನೋ ಬೆಳಗ್ಗೆ ಸ್ನಾನ ಮಾಡಿದಾಗ ಮುಖ ತೊಳೆದಾಗ ಒಂದು ಯಾವುದೋ ಕ್ರೀಮ್ ಹಚ್ಚುತ್ತೀವಿ. ಅದೆಷ್ಟು 1 ಅವರ್ ಅಷ್ಟೇ ಗ್ಲೋ ಇರುತ್ತೆ. ಆಮೇಲೆ ಮತ್ತೆ ಅದೇನು ಡಲ್ ಆಗಿರುತ್ತೆ. ಬಟ್ ಆದರೆ ಈ 2 ಕ್ರೀಮಲ್ಲೂ ಸಹ ನೀವು ಸ್ನಾನ ಮಾಡಿದಾಗ ಅಥವಾ ಮುಖ ತೊಳೆದಾಗ ಒಂದು ಕ್ರೀಮ್ ಹಚ್ಕೊಂಡ್ರೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಯೂಸ್ ಮಾಡಿರೋದ್ರಿಂದ 5 ವರ್ಷದಿಂದ ನಾನು ಏನು ಪಾಯಿಂಟ್ ಹೇಳಿದೆ ಅದೇ ಕಸ್ಟಮರ್ ಕೂಡ ಅಷ್ಟು ಜನ ರಿವ್ಯೂ ಕೊಟ್ಟಿರೋದ್ರಿಂದ ಸಂಜೆವರೆಗೂ ಮುಖ ಗ್ಲೋ ಬರುತ್ತೆ. ಸಂಜೆವರೆಗೂ. ಯಾಕಂದ್ರೆ ನೀವು ಮೇಕಪ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಸರಿ ಇದನ್ನ ಡೇ ನೈಟ್ ಕ್ರೀಮ್ ಏನು ಹಚ್ಚಿರ್ತೀರಾ ಅಥವಾ ಸ್ಮಾಲ್ ಕ್ರೀಮ್ ಏನು ಹಚ್ಚಿರ್ತೀರಾ ಅದು ಇವತ್ತು ಹಚ್ಕೊಂಡು ನೀವು ಟ್ರಯಲ್ ಮಾಡಿ. ಸಂಜೆವರೆಗೂ ಮುಖ ಫ್ರೆಶ್ ಆಗಿರುತ್ತೆ, ಗ್ಲೋ ಇರುತ್ತೆ. ಮೇಕಪ್ ಮಾಡೋ ಅವಶ್ಯಕತೆ ಇರಲ್ಲ. ಅಷ್ಟೇ ಅಲ್ಲ, ಮೇಕಪ್ ಮಾಡ್ದಂತಾನೆ ಸಂಜೆವರೆಗೂ ನೀವು ಫ್ರೆಶ್ ಅಪ್ ಆಗಿರೋದಲ್ಲ, ಈ ಲಿಪ್ ಸುತ್ತ ಬ್ಲ್ಯಾಕ್ ಇರೋದು, ಈ ಕಣ್ಸುತ್ತ ಬ್ಲ್ಯಾಕು, ಫೇಸು ಡಲ್ನೆಸ್ ಇರುತ್ತೆ. ಏನಾದ್ರು ಏನೋ ಟ್ಯಾನ್ ಆದಂಗೆ ಅನ್ಸೋದು, ಫೇಸಲ್ಲಿ ಕಳೆವಿಲ್ಲ, ಗ್ಲೋ ಇಲ್ಲ ಅಂದ್ರೆ ಕಳೆವಿಲ್ಲ ಅಂತ. ಕಳೆವಿಲ್ಲ ಅಂದ್ರೆ ಇವ್ರಿಗೇನೋ ಪ್ರಾಬ್ಲಮ್ ಬಂದೈತೆ, ಇವ್ರು ಯಾಕೋ ಫ್ಯಾಮಿಲಿ ಸರಿಗಿಲ್ಲ, ಮುಖದಲ್ಲಿ ಖುಷಿ ಇಲ್ಲ ಅನ್ನೋ ತರ ಫೀಲ್ ಇರುತ್ತೆ. ಬಟ್ ಆದ್ರೆ ಈ ಕ್ರೀಮ್ ಹಚ್ಚಿದಾಗ ಆ ಗ್ಲೋನೆಸ್ ನೋಡ್ಬಿಟ್ಟೇನೆ ಕಸ್ಟಮರು ನೀವು ಯಾವಾಗ ಹಿಂಗಿರ್ತೀರಲ್ಲ, ನಿಮ್ಗೇನು ಪ್ರಾಬ್ಲಮ್ಸೇ ಇಲ್ವಾ ಅನ್ನೋ ಫೀಲ್ ಅಂತೂ ಬರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಕಸ್ಟಮರ್ ಕೊಟ್ಟಿರೋ ರಿವ್ಯೂ ಆ ತರ ಇದೆ.
ಈ ಕ್ರೀಮ್ ಹಚ್ಚಿದಾಗ 1000 ಮನೆಗೆ ಗುರುತಿಸೋರಂತೆ ಏನ್ ಸ್ಪೆಷಲ್ ಇಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂತ. ಆಮೇಲೆ ಸ್ಕಿನ್ ಡಾಕ್ಟರ್ಗಳು ಸ್ಪೆಷಲ್ ಡಾಕ್ಟರ್ ಹತ್ರ ಎಲ್ಲ ಹೋಗಿ 35,000 ಖರ್ಚು ಮಾಡಿರೋ ಕಸ್ಟಮರ್ ಬಂದಿದ್ದಾರೆ. ಆಮೇಲೆ ಮಿರಾಕಲ್ಲು ನಮ್ಗೆ ಲೈಫಲ್ಲೇ ಈ ತರ ನಾವ್ ಇನ್ನು ಸರಿನೇ ಹೋಗಲ್ಲ ಅನ್ನೋ ಸ್ಕಿನ್ ಬೆಟರ್ ಆಗಿದೆ. 1000 ರಿವ್ಯೂ ಬಂದಿದೆ ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಾಗಿ ಓನ್ ಎಕ್ಸ್ಪೀರಿಯನ್ಸ್ ನಾನು ಏನ್ ಹೇಳಿದ್ರಿ. ಇವತ್ತು ನಮ್ ಪಾರ್ಲರ್ ಸಹ ಇದ್ರು ಈಗ ವಿಡಿಯೋ ಮಾಡ್ತಿರೋದು ನಾನು ಸುಮಾರು 7:15 ಟೈಮ್ಸ್. ಇವತ್ತು ಬೆಳಗ್ಗೆ ನಾನು ಏನು ರೆಡಿಯಾಗಿ ಬಂದಿದ್ದೀನಿ, ಅಲ್ಲೆಲ್ಲ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಷ್ಟು ಕೂಡ ನಾನು ಯಾವುದೇ ಥರದ ಮೇಕಪ್ ಮಾಡಿಲ್ಲ, ಆ ಥರ ಇದೆ ಸ್ಕಿನ್ನು. ಸೊ ಹಂಗಿರುವಾಗ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ತಿದ್ದಾರೆ. ಇದು ರೀಸನಬಲ್ ಪ್ರೈಸ್ ಇದೆ ನೋಡಿ. ಇದು ಒಂದು ಡೇ ನೈಟ್ ಕ್ರೀಮು ಸ್ಮಾಲ್ ಕ್ರೀಮು. ಏನ್ ಡಿಫ್ರೆನ್ಸ್ ಅಂದ್ರೆ ಇದು ಬಂದು 15 ಗ್ರಾಮ್ಸ್ ಇರುತ್ತೆ, 15 ಗ್ರಾಮ್ಸ್. ಇದು ಬಂದು 25 ಗ್ರಾಮ್ಸ್ ಇರುತ್ತೆ. ಇದು ಬಂದು ಒಂದು ತಿಂಗಳೇ ಬರೋದು, ಇದು ಬಂದು ಒಂದು ತಿಂಗಳೇ ಬರೋದು. ಬಟ್ ಕ್ರೀಮ್ಗಳು ಚೇಂಜಸ್ ಬರುತ್ತೆ ನೋಡಿ. ಡೇ ನೈಟ್ ಕ್ರೀಮಲ್ಲಿ ಬಂದು ಕ್ರೀಮ್ ಇಶ್ಯೂ ತರ ಬರುತ್ತೆ, ಕ್ರೀಮ್ ತರ ಬರುತ್ತೆ ನೋಡಿ. ಇದು ಡೇ ನೈಟ್ ಕ್ರೀಮ್ ಈ ತರ. ಇದು ಡೇ ನೈಟ್, ಇದು ಡೇ ಕ್ರೀಮ್ಗೆ ಕ್ರೀಮ್ ಇಶ್ಯೂಲಿ ಗೋಲ್ಡ್ ತರ ಇರುತ್ತೆ. ಸುಮಾರು ಮೊದ್ಲಿಗೆ ಒಂದು 4-5 ತಿಂಗಳ ಹಿಂದೆಗಡೆ ಏನ್ ಬರ್ತಿತ್ತು, ಪಿಂಕ್ ಶೇಡ್ ಅಲ್ಲಿ ಬರ್ತಿತ್ತು. ಈಗ ನಾವೇನ್ ಮಾಡಿದೀವಿ, ಬ್ರೈಟ್ ಆಗಿ ಕಾಣ್ಬೇಕು, ಮತ್ತೆ ಕಲರ್ ಏನು ಚೇಂಜಸ್ ಬೇಡ. ಬೇರೆ ಕಡೆ ಎಲ್ಲ ನಮ್ ಇದೇ ಕ್ರೀಮ್ಗಳು ಬೇರೆ ಬೇರೆ ತುಂಬಾ ಕಡೆ ಎಲ್ಲ ಫೇಕ್ ಕೂಡ ಬರ್ತಿರೋದ್ರಿಂದ ನಾವು ಡೈರೆಕ್ಟ್ ಕಂಪ್ನಿ ಕಡೆಯಿಂದ ತರಿಸೋದ್ರಿಂದ ನಾನೇ ಕೂಡ, ಯಾಕಂದ್ರೆ ನಮ್ಮ ಕಸ್ಟಮರು ಈ ಕ್ರೀಮೇ ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ತರ ಲೈಟ್ ಕಲರ್, ಈ ಒಂದು ಏನ್ ಹೇಳ್ತಾರೆ ಫೌಂಡೇಶನ್ ಆದ್ರೆ ಡಾರ್ಕ್ ಬರುತ್ತೆ ಸ್ಕಿನ್ ಟೈಪ್ ಅಲ್ಲಿ, ಇದು ಲೈಟ್ ಕಲರ್ ಇರಬೇಕು ಈ ತರ ಕ್ರೀಮ್ ಕಲರ್. ಇದು ಬಂದು ಸಂಜೆ ಟೈಮು ಯೆಲ್ಲೋ ಕಲರ್ ಬರುತ್ತೆ, ಇದು ಟರ್ಮರಿಕ್ ಬರುತ್ತಲ್ಲ ಆ ತರ ಎಲ್ಲೋ ಸ್ವಲ್ಪ ಕೇಸರಿ ತರ ಬರುತ್ತೆ. ಇದು ಡೇ ಕ್ರೀಮ್ ಏನಪ್ಪಾ ಅಂತಂದ್ರೆ ನಾವು ಸ್ನಾನ ಮಾಡಿದಾಗ ಅಥವಾ ಮುಖ ತೊಳೆದಾಗ ನಾವ್ ಯಾವ ಕ್ರೀಮ್ ನಾವು ಮನೇಲಿ ಹಚ್ಚುತ್ತೀವಿ, ಯಾವ್ದಾದ್ರು ಆಗ್ಲಿ, ಜಸ್ಟ್ ಫೇರ್ ಅಂಡ್ ಲವ್ಲಿ ಆಗ್ಲಿ, ಫೇರ್ ಅಂಡ್ ಲವ್ಲಿಯಿಂದ ಹಿಡಿದು ಹೈಯೆಸ್ಟ್ ಯಾವುದೇ ಕ್ರೀಮ್ ಯೂಸ್ ಮಾಡೋ ಬದಲಾಗಿ ಇದನ್ನ ಮಾಡಿ. ಇದು ಕ್ರೀಮ್ ಇಶ್ಯೂ ಇರೋದ್ರಿಂದ ನಾವು ಏನೋ ಸ್ನಾನ ಮಾಡಿದಾಗ ಅಥವಾ ಮುಖ ತೊಳೆದಾಗ ಫ್ರೆಶ್ ಅಪ್ ಆಗ್ತೀವಿ, ಏನು ಮಾಯಿಶ್ಚರೈಸರ್ ಹಚ್ತೀವಿ, ಸನ್ಸ್ಕ್ರೀಮ್ ಹಚ್ತೀವಿ, ಅದ್ರ ಮೇಲೆ ಫೌಂಡೇಶನ್ ಹಚ್ಚೋರು ಹಚ್ತಾರೆ, ಕಾಂಪ್ಯಾಕ್ಟ್ ಹಚ್ಚೋರು ಹಚ್ತಾರೆ, ಅಥವಾ ಫೇರ್ ಅಂಡ್ ಲವ್ಲಿ ಹಚ್ಚೋರು ಹಚ್ತಾರೆ, ಆಮೇಲೆ ಪಾಂಡ್ಸ್ ಪ್ರತಿಯೊಂದು ಹಚ್ಚುತ್ತಾ ಇರ್ತಾರೆ. ನಾನು ಹೇಳ್ತೀನಿ ಅದೆಲ್ಲ ಸ್ಟಾಪ್ ಮಾಡಿ ಇದೊಂದು ಕ್ರೀಮ್ ಹಚ್ಚಿ. ಬೇಕು ಅಂದ್ರೆ ಪೌಡರ್ ಹಾಕೊಳ್ಳಿ, ಯಾಕಂದ್ರೆ ಒಬ್ಬೊಬ್ರು ಆಫೀಸ್ಗೆ ಹೋಗೋ ಅಂತವ್ರು ಏನಾನ ಇಂಪಾರ್ಟೆಂಟ್ ಇದ್ದಾಗ ಪೌಡ್ರು ಬೇಕಾದ್ರೆ ಟಚ್ ಮಾಡಿ, ಇಲ್ಲ ಅಂದ್ರೆ ಏನೂ ಬೇಡ. ಸಂಜೆವರೆಗೂ ಮುಖ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಇದ್ರ ಮೇಲೆ ನಾವು ಕಾಂಪ್ಯಾಕ್ಟ್ ಆಗಿರ್ಬೋದು, ಫೌಂಡೇಶನ್ಗಳು ಹಚ್ಚೋದು ಇನ್ನೂ ಒಂದು ಕೋಟೆ ಜಾಸ್ತಿ ಚೆನ್ನಾಗಿರುತ್ತೆ. ಅದು ಬೇಕು ಅಂತ ಹಾಕೊಳ್ಳಿ, ಯಾಕಂದ್ರೆ ಡೈಲಿ ಏನ್ ಬೇಡ, ಯಾಕಂದ್ರೆ ಡೈಲಿ ಆಗ್ತಾ ಆಡ ಕಾಣುತ್ತೆ. ಬಟ್ ಇದ್ರ ಮೇಲೆ ಯಾವುದೇ ತರದ್ದು ಕ್ರೀಮ್ಸ್ಗಳು ತಗೊಳ್ಳೋದಿಲ್ಲ, ಅಷ್ಟು ಈ ಕ್ರೀಮ್ ಅಲ್ಲೇ ಅಬ್ಸರ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ನೈಟ್ ಕ್ರೀಮು, ಇದು ಎಲ್ಲೋ ಕಲರ್ ತರ ಇರುತ್ತೆ. ಈ ನೈಟ್ ಕ್ರೀಮ್ ಹಚ್ಚೋದ್ರಿಂದ ನೈಟ್ ಇವಾಗ ನಾವು ಇದು ಹಚ್ಕೊಂಡು ಮಲ್ಕೊಂಡಾದ್ರೆ ಬೆಳಗ್ಗೆ ಬಂದು ಮುಖ ತೊಳೆಯೋದೇನು ಬೇಡ. ಆ ಫ್ರೆಶ್ನೆಸ್ ಆ ಗ್ಲೋನೆಸ್ ನಿಮ್ಗೆ ಆಟೋಮೆಟಿಕಲಿ ಮಾರ್ನಿಂಗ್ ಗೊತ್ತಾಗಿರುತ್ತೆ. ಸುಮಾರು ಜನ ಕೇಳ್ತೀವಿ ನೈಟ್ ಕ್ರೀಮ್ ಹಚ್ಬಿಟ್ಟು ಬೆಳಗ್ಗೆ ಎದ್ದೋಗಿ ಬಿಸಿನೀರಲ್ಲಿ ಮುಖ ತೊಳಿಬೇಕಾ? ದಯವಿಟ್ಟು ಯಾರೂ ಮುಖ ತೊಳಿಬೇಡಿ. ಬೆಳಗ್ಗೆ ಒಂದು ಸಂಜೆ ಒಂದು 6 ಗಂಟೆ ಮೇಲೆ ಅಟ್ಲೀಸ್ಟ್ ಆಗ್ಲಿಲ್ವಾ ಸಂಜೆ ನೀವು ಮಲ್ಕೊಳ್ಳುವಾಗ ಬೆಡ್ಗಾದ್ರೂ ಹೋಗಿ ಈ ತರ ಎಲ್ಲ ಡಾಟ್ಸ್ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಮೈಂಡ್ ಆಗಿ ಹಚ್ಕೊಳ್ಳಿ, ಬಿಡಿ. ಮತ್ತೆ ಸ್ನಾನಕ್ಕೆ ಹೋಗ್ತೀರಾ, ಸ್ನಾನಕ್ಕೆ ಹೋದ್ಮೇಲೆ ಡೇ ಕ್ರೀಮ್ ಹಚ್ಚಿ ಮತ್ತೆ ಸಂಜೆ ಬಂದ್ಮೇಲೆ ಇದನ್ನ ಕ್ರೀಮ್ ಹಚ್ಕೊಳ್ಳಿ. ಇಷ್ಟೇ. ಇವೆರಡು ಕ್ರೀಮ್ ಅಲ್ಲಿ ಏನಪ್ಪಾ ಅಂದ್ರೆ ಮೇಯ್ನ್ ಆಗಿ ಲಿಪ್ಸ್ ಸುತ್ತ ಇರೋ ಬ್ಲ್ಯಾಕ್, ಕಣ್ಸುತ್ತ ಇರೋ ಬ್ಲ್ಯಾಕ್, ಪಿಗ್ಮೆಂಟೇಶನ್, ಆಮೇಲೆ ಮೂಗಿನ ಮೇಲೆ ಇರೋ ಡೆಡ್ ಸ್ಕಿನ್, ಬ್ಲ್ಯಾಕ್ ಡೆಡ್ ಸ್ಕಿನ್ ಅಂತ ಇರುತ್ತೆ, ಈ ಗಟ್ಟಿ ತರ ಒಂಥರ ಮೊಳಕೆ ತರ ಬಂದಿರುತ್ತೆ, ಅದು ಮೇಯ್ನು ರಿಮೂವ್ ಆಗುತ್ತೆ. ಏನಪ್ಪ ಇದು ಸಾಫ್ಟ್ನೆಸ್ ಇದೆ ಕ್ರೀಮ್, ಇದ್ರಲ್ಲಿ ಸ್ಕ್ರಬ್ ಇಲ್ಲ ಏನಿಲ್ಲ, ಅದು ಹೆಂಗ್ ಹೋಯ್ತದೆ ಅಂತ. ಬಟ್ ಫ್ರೆಂಡ್ಸ್ ಇದನ್ನ ಯೂಸ್ ಮಾಡಿ ಫೇಸು ಗ್ಲೋನೆಸ್ ಬಂದು, ಮುಖ ಸಾಫ್ಟ್ನೆಸ್ ಬಂದು, ಫೇಸೇ ಮತ್ತೆ ರಿಂಕಲ್ಸ್ ಅವಾಯ್ಡ್ ಆಗಿ ತುಂಬಾ ಗ್ಲೋ ಬರುತ್ತೆ ಫ್ರೆಂಡ್ಸ್. ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ನನ್ನ ಹತ್ರ ಒಂದು ಖುಷಿಯ ವಿಚಾರ ಅಂದ್ರೆ ಜೆಂಟ್ಸು ಕೂಡ ಯೂಸ್ ಮಾಡ್ತಿದ್ದಾರೆ, ಸುಮಾರು ಜನ ಜೆಂಟ್ಸು, ಮಕ್ಕಳು ಕೂಡ 5 years ಎಬೋ ಅಂತಾನೆ ಇರುತ್ತೆ. 5 years ಎಬೋ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಲೇಡೀಸು ಜೆಂಟ್ಸ್ ಅಂತ ಏನಿಲ್ಲ, ಸುಮಾರು ಜನ ಜೆಂಟ್ಸ್ ಎಲ್ಲಾನು ಯೂಸ್ ಮಾಡ್ತಾರೆ, ಮಕ್ಕಳು ಕೂಡ ಯೂಸ್ ಮಾಡ್ತಿದ್ದಾರೆ, ನನ್ನ ಮಗ ಕೂಡ ಯೂಸ್ ಮಾಡ್ತಿದ್ದಾನೆ. ಸೊ ಹಂಗಿರುವಾಗ ಡೇ ನೈಟ್ ಕ್ರೀಮ್ ಆಯ್ತು. ಇದು ಒಂದು ಸ್ಮಾಲ್ ಕ್ರೀಮು. ಈ ಸ್ಮಾಲ್ ಕ್ರೀಮ್ ಅಲ್ಲಿ ನೋಡಿ ಫ್ರೆಂಡ್ಸ್ ಈ ತರ ಇರುತ್ತೆ, ಇದು ಬೀಗು. ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಇದು ಅಷ್ಟೇನೆ, ಬೆಳಿಗ್ಗೆ ಸಂಜೆ 2 ಟೈಮ್ ಯೂಸ್ ಮಾಡ್ತೀವಿ. ಬೆಳಿಗ್ಗೆ ಸಂಜೆ 2 ಟೈಮ್ ಯೂಸ್ ಮಾಡಿದಾಗ ಸೇಮ್ ರಿಸಲ್ಟ್. ನಾವು ಸ್ನಾನ ಮಾಡಿದಾಗ ಏನ್ ಹಚ್ಕೋತೀವೋ ಅದ್ರ ಬದಲಾಗಿ ಇದನ್ನ ಹಚ್ಬೇಕು. ಇದಕ್ಕೆ ಮಾಯಿಶ್ಚರೈಸಿಂಗ್ ಆಗ್ಲಿ, ಸನ್ಸ್ಕ್ರೀನ್ ಆಗ್ಲಿ ಯಾವ್ದು ಬೇಡ, ಜಸ್ಟ್ ಇಷ್ಟು ತಗೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನೀಟಾಗಿ ಹಚ್ಕೊಂಡು ಸಂಜೆ ಬಂದು ನೋಡಿ. ನೀವು ಕನ್ನಡಿಲಿ ಬಂದು ನೋಡ್ಕೋಬೇಕು ಹೆಂಗಿದೆ ಏನು.
ಬೆಳಿಗ್ಗೆ ಹಚ್ಚಿದ ಹಿಂಗೆ ಆಯ್ತಾ, ಫ್ರೆಶ್ ಅಪ್ ಆಯ್ತಾ ಮುಖ ಅಂತ. ಬಟ್ ಆದರೆ 10 days ಎಬೋ ಪಕ್ಕ ರಿಸಲ್ಟ್ ನೀವು ಹೇಳ್ತೀರಾ. ಅಕಸ್ಮಾತ್ ರಿಸಲ್ಟೇ ಬಂದಿಲ್ಲ, ನಾವು ಹಚ್ಚಿದೋ ನಮ್ಗೇನು ಬಂದೇ ಇಲ್ಲ ಅಂದರೆ ನನ್ನ ಕಡೆಯಿಂದ ಒಂದು ಮೆಸೇಜ್ ಮಾಡಿ ರೀಫಂಡ್ ಮಾಡ್ತೀನಿ, ಅಷ್ಟು ನನಗೆ ಗ್ಯಾರಂಟಿ ಇದೆ. ಆಮೇಲೆ ಸೋಪ್ ಒಂದಾಯ್ತು, ಸೋಪು ಕೂಡ 2 ಥರ ಸೋಪ್ ಕೊಡ್ತೀವಿ, 2ರಲ್ಲಿ 1 ಇದೇ ಸೋಪು ಅದೇ ಸೋಪು ಅಂತಲ್ಲ. ಇನ್ನು ಡೌಟ್ ಏನು ಕೇಳ್ತೀರಾ ಅಂದರೆ ಫ್ರೆಂಡ್ಸ್, ಕಸ್ಟಮರು ಸುಮಾರು ಜನ ನಾವು 2 ಕ್ರೀಮು ತೋರಿಸಿದ್ದೀವಿ, ನಾವು 2 ತಗೋಬೇಕಾ, ಕಾಸ್ಟ್ಲಿ ಆಯಿತು ಅಂತೀರ. ದಯವಿಟ್ಟು ಯಾರು 2 ಕ್ರೀಮ್ ತಗೋಬೇಡಿ. ಯಾಕಂದರೆ 2 ಕ್ರೀಮ್ ಒಂದೇ ಇರೋದ್ರಿಂದ ಯಾವುದಾದ್ರೂ ಒಂದು ತಗೊಳ್ಳಿ. ನಿಮ್ಮ ಬಜೆಟ್ಗೆ 600 ರೂಪಾಯಲ್ಲಿ ಸಾಕು ಒಂದು ಸೋಪ್ ಸಿಗುತ್ತೆ ಅಂದರೆ 600 ರೂಪಾಯಿಗೆ ಹೋಗಿ, ಇಲ್ಲ 800 ರೂಪಾಯಲ್ಲಿ ಸಿಗುತ್ತೆ ಅಂದರೆ 800 ರೂಪಾಯಿಗೆ ಹೋಗಿ. ಒಬ್ಬ ಮನುಷ್ಯರು ಒಂದೇ ಕ್ರೀಮ್ ಸಾಕು, ಯಾಕಂದರೆ 1400 ರೂಪಾಯಿ ಬೇಡ. ಅಕಸ್ಮಾತ್ ಒಂದು ಮನೆಯಲ್ಲಿ ಒಂದು 3-4 ಜನ ನಾವು ಯೂಸ್ ಮಾಡ್ತೀವಿ ಅನ್ನೋದಾದ್ರೆ 2 ತಗೊಳ್ಳಿ, ಇದು ಒಂದು. ಅವಾಗ ಏನಾಗುತ್ತೆ, ಈ ಕ್ರೀಮ್ ರಿಸಲ್ಟು ನಿಮ್ಮ ಕಣ್ಮುಂದೆ ಇರುತ್ತೆ, ಈ ಕ್ರೀಮ್ ರಿಸಲ್ಟು ನಿಮ್ಮ ಕಣ್ಮುಂದೆ ಇರುತ್ತೆ. ಅಕಸ್ಮಾತ್ ನಮಗೆ ನೈಟ್ ಕ್ರೀಮ್ ಹಚ್ಚಿರ್ತೀರಾ, ಬೆಳಗ್ಗೆಗೆ ಈ ಕ್ರೀಮ್ ಹಚ್ಕೊಳ್ಳಿ, ಫೈನ್ ರಿಸಲ್ಟು ಅಂದರೆ ಫಾಸ್ಟ್ ರಿಸಲ್ಟು. ಆ ಫೇಸ್ ಗ್ಲೋನೇ ಬೇರೆ ಫ್ರೆಂಡ್ಸ್. ಯಾಕಂದ್ರೆ ಇದರಲ್ಲಿ 1000 ರೂಪಾಯಿ ಖರ್ಚು ಮಾಡೋ ಕ್ರೀಮ್ ದುಡ್ಡಿಗಿಂತ ಈ ಕ್ರೀಮಲ್ಲಿ ಅಷ್ಟು ವರ್ತಿದೆ. ಆಮೇಲೆ ಇನ್ನೊಂದು ಕೇಳ್ತೀರಾ, ಇಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಿದೆಯಲ್ಲ, ಇದರಲ್ಲಿ ಸ್ಟಿರಾಯ್ಡ್ ಇದೆಯಾ, ಕೆಮಿಕಲ್ ಇದೆಯಾ ಅಂತ. ಫ್ರೆಂಡ್ಸ್, ಇದರಲ್ಲಿ ಒಂದೇನಪ್ಪ ಅಂತಂದರೆ ನಾನು ತಯಾರಿಸ್ತಿಲ್ಲ, ಕಂಪನಿ ನಂದಲ್ಲ. ಬಟ್ ನಾನೆಂದರೆ ನಾನು 5 ವರ್ಷದಿಂದ ಸುಮಾರು ಇವತ್ತವರೆಗೂ 5 ವರ್ಷದ ಕಸ್ಟಮರ್ ನನ್ನ ಜೊತೆ ಅವರೇ. ಈ ಕ್ರೀಮ್ ತರಿಸ್ತಾ ಇದ್ದೀನಿ. ಇದು ಬಂದು ಆಯುರ್ವೇದಿಕ್ ಕ್ರೀಮ್ ಆಗಿರುತ್ತೆ. ನಮಗೆ ಸುಮಾರು 5 ವರ್ಷದಿಂದ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂದರೆ 6 ವರ್ಷ ಇದು ಕ್ರೀಮ್ ನಂಗೆ ಸಿಕ್ಕಿರೋದು. 6 ವರ್ಷದಿಂದ ಇವತ್ತವರೆಗೂ ಜನ ಇದ್ದಾರೆ. ಬಟ್ ಅವತ್ತು ಸುಮಾರು ಒಂದು 50ಇಂದ 100 ಜನ ಇಟ್ಕೊಂಡಿದ್ದು. ಈ 1 ವರ್ಷದಿಂದ ನಾನು ಕ್ರೀಮ್ನ ಅಪ್ಡೇಟ್ ಕೊಟ್ಟಿದ್ದೀನಿ. ಯಾಕೆ ಈ ಕ್ರೀಮಲ್ಲಿ ಅಪ್ಡೇಟ್ ಕೊಟ್ಟೆ ಅಂದರೆ ಫ್ರೆಂಡ್ಸ್, ಇದು ಸುಮಾರು 3 ವರ್ಷಗಳ ಹಿಂದೆ ಈ ಕ್ರೀಮು ನಾನು ಬೇರೆ ನಮ್ಮ ಎಲ್ಲ ಒಂದು ಫ್ರೆಂಡ್ ಅಂಗಡಿ ತಗೊಂಡೆ. ಈ ಕ್ರೀಮ್ ನನಗೆ ಎಷ್ಟು ಕೊಟ್ಟಿರ್ಬೋದು ಗೆಸ್ ಮಾಡಿ? 2200 ರೂಪಾಯಿ ನಾನು ಪರ್ಚೇಸ್ ಮಾಡಿದ್ದು. ಆ ಪರ್ಚೇಸ್ ಮಾಡಿದ್ರೆ ರಿಸಲ್ಟ್ ಹೆಂಗಿತ್ತು ಅಂದರೆ, ಇವತ್ತು ನಾನು ಏನು ನಿಮ್ಮ ಹತ್ರ ಶೇರ್ ಮಾಡಿದ್ನಲ್ಲ ಅಷ್ಟು ರಿಸಲ್ಟು. ನನ್ನ ಪಾರ್ಲರಲ್ಲಿ ವಾರಕ್ಕೊಂದ್ಸತಿ ಬ್ಲೀಚ್ ಮಾಡ್ಕೊಂಡ್ರು, ಇಲ್ಲ 15 ದಿನಕ್ಕೊಂದ್ಸತಿ ಫೇಶಿಯಲ್ ಮಾಡ್ಕೊಂಡ್ರು, ಇಲ್ಲ ಅಷ್ಟು ರಿಸಲ್ಟು ಈ ಕ್ರೀಮಲ್ಲಿತ್ತು. ನಾನು ನನ್ನ ಫ್ರೆಂಡ್ ಕೇಳಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಮ್ಮ, ಇಷ್ಟೊಂದು ಆದರೆ ನಾವೆಲ್ಲ ಹೆಂಗೆ ಮತ್ತೆ ತಗೊಳ್ಳೋದಂತೆ. ಇಲ್ಲ, ಇದು ಫಾರಿನಿಂದ ತರಿಸೋದು, ಅದೇ ನಮ್ಮ ಬಾಂಬೆಯಿಂದ ತರಿಸೋದು, ತುಂಬ ಸ್ಪೆಷಲು, ತುಂಬ ಡಿಫ್ರೆಂಟು, ಹಂಗಾಗೋದೇ ಇಲ್ಲ ಅಂದರು. ಒಂದ್ಸತಿ ತಗೊಬಂದೆ 2200 ರೂಪಾಯಿ. ಆಮೇಲೆ ಒಂದು 5 ಪೀಸ್ ತಗೊಂಡೆ, ಯಾಕೆ ನನ್ನ ಬೆಸ್ಟ್ ಫ್ರೆಂಡ್ಸ್ಗೆಲ್ಲ ಕೊಡ್ಸೋಕ್ಕೆ ಅಂತ 1800 ರೂಪಾಯಿ. ಹಂಗೂ 1800 ರೂಪಾಯಿ ಕೊಡ್ತಂದು ನನ್ನ ಫ್ರೆಂಡ್ಸ್ಗೆಲ್ಲ ಸುಮಾರು ಒಂದು 5 ಜನ ಕೊಟ್ಟೆ. ಅವರೆಲ್ಲ ಏನೇ ಆದರೂ ಮಿಡ್ಲ್ ಕ್ಲಾಸ್ ಜನ ಅಲ್ವಾ, ಅವರು ಯೂಸ್ ಮಾಡೋ ರಿಸಲ್ಟ್ ಫೈನ್ ರಿಸಲ್ಟು, ತಗೊಳಕ್ಕೆ ಆಸೆ ದುಡ್ಡಿಲ್ಲ. ಮತ್ತೆ ಅವರು ಲತ್ನ ಅಂಗಡಿಗೆ ಹೋದ್ರೆ ದುಡ್ಡು ಕೇಳ್ತಾರೆ ಅಂತ ಕಸ್ಟಮರ್ ಎಲ್ಲ ಮಿಸ್ ಆಗೋದು. ಫ್ರೆಂಡೇ ಮಿಸ್ ಆದ್ರು ಕಸ್ಟಮರ್ ನಾನು ನೋಡ್ರು ಕೂಡ ನಮ್ಮ ಅಂಗಡಿಗೆ ಗೊತ್ತಾಗಲ್ಲ. ನಾನು ಅವ್ರಿಗೆ 1800 ರೂಪಾಯಿ ಕೊಟ್ಬಿಟ್ಟು ಅವ್ನು ಕಳ್ಕೊಂಡಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ನಮ್ಮ ಪಾರ್ಲರಲ್ಲಿ ಇದು ಯಾಕೆ ಕ್ರೀಮ್, ಇವಾಗ ನಮಗೆ ಆಲ್ಮೋಸ್ಟ್ ಸ್ಕಿನ್ ಬಗ್ಗೆ ಏರ್ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಕ್ರೀಮ್ನ ನಾನು ಅವತ್ತು ಹುಡ್ಕಕ್ಕೆ ಶುರು ಹಚ್ಕೊಂಡೆ. ಯಾಕೆ ಏನು ನಮಗೆ ಗೊತ್ತಿಲ್ಲದ ಕ್ರೀಮಾ, ನಾವೆಲ್ಲ ಈಗ ನಿಮಗೆ ಗೊತ್ತಲ್ಲ ಬ್ಯೂಟಿ ಪ್ರಾಡಕ್ಟ್ ಎಲ್ಲಿ ಇರ್ತೈತಿ ಅಂತ ಅಲ್ಲೆಲ್ಲ ವಿಚಾರಿಸಿದೆ, ಏನೇನೋ ಮಾಡಿದೆ. ಸುಮಾರು 4ರಿಂದ 5 ತಿಂಗಳು ತಗೋತು ಕ್ರೀಮ್. ಅಲ್ಲಿವರೆಗೂ ಕ್ರೀಮ್ ಸಿಕ್ಕಿಲ್ಲ. 5 ತಿಂಗಳವರೆಗೂ ತುಂಬ ಅದೇ ಕುತೂಹಲ, ಏನು ಮಾಡೋದು ಅಂತ. 5 ತಿಂಗಳಾದ್ಮೇಲೆ ಕ್ರೀಮ್ ಸಿಕ್ತು. ಕ್ರೀಮ್ ಸಿಕ್ಕಿದ್ರೆ ಫ್ರೆಂಡ್ಸ್, ಇದು ಯಾವ ಥರ ಐತೆ ಅಂದರೆ 2200 ರೂಪಾಯಿ, 1800, 1600, 1700, 1500 ರೂಪಾಯಿವರೆಗೂ ಆಯಿತು. 1200 ರೂಪಾಯಿ ತಗೊಂಡೆ ಫೈನಲ್. ನಾನು ಇನ್ನು ಆಗಲ್ಲ, ನಾವೆಲ್ಲ ತಗೊಳಕ್ಕೆ ಆಗಲ್ಲ, ಏನು ಎಲ್ಲ ತಿಂಗಳ 6-7 ತಿಂಗಳಿಂದ ಇಷ್ಟೊಂದು ಕ್ರೀಮ್ಗೆ ಹಾಕ್ಬೇಕಾ ಅಂದಾಗ 1200 ರೂಪಾಯಿ ನಾನು ಕ್ರೀಮು ಫೈನಲಾಗಿ ನನ್ನ ಕೈಗೆ ಬಂತು. ಅವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ ತುಂಬ ಬೇಜಾರಾಯಿತು. ಕ್ರೀಮ್ ಇರೋ ರೈಟ್ ಏನು, ನಾನು ತಗೊಂಡಿದ್ದೇನು ರೈಟು, ಬಟ್ ಅದು ರಿಸಲ್ಟ್ ಚೆನ್ನಾಗೈತೆ. ಏನು ಮಾಡೋದು, ನನಗೆ ಅವತ್ತು ಅಷ್ಟು ಖುಷಿ ಪಟ್ಟು ಅಷ್ಟಿರೋದು. ಇವ್ರು ನನ್ನ ಕಣ್ಮುಂದೆ 1-4 ಅಷ್ಟು ತಗೋತಾವ್ರೆ. ಬಟ್ ನನಗೆ ಹೊಟ್ಟೆ ಉರಿಯಲ್ಲ. ಬಟ್ ಆದರೂ ಎಲ್ಲರೂ ಬಿಸ್ನೆಸ್ಸೇ ಮಾಡೋದು. ಒಂದು ಚೂರು ನ್ಯಾಯ ಧರ್ಮ ಇಲ್ಲಂಗೆ ತಗೋತಾವ್ರಲ್ಲ, ಇವ್ರಿಗೆ ಏನಾದರೂ ಮಾಡಬೇಕಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನನ್ನ ಕಡೆಯಿಂದ ಕ್ರೀಮ್ನ ಒಂದು ಹಂತಕ್ಕೆ ತಗೋಬೇಕು ಅನ್ನೋದು. ಅವಾಗ ನನಗೇನು ಯೂಟ್ಯೂಬ್ ಮಾಡೋಕ್ಕೆ ಗೊತ್ತಿಲ್ಲ, ಯಾಕಂದರೆ ನಾವು ಆನ್ಲೈನ್ಗೆ ಅಷ್ಟು ಅಪ್ಡೇಟ್ ಆಗಿಲ್ಲ. ಅಂಗಡಿಗೆ ಬರ್ತಾರೆ ಹೋಯ್ತಾರೆ. ಅವಾಗ ಯಾರೋ ಪುಣ್ಯಾತ್ಮರು ಹಿಂಗೆ 1-2-3 ಫ್ರೆಂಡ್ಸ್ ಇದ್ದರು. ಅವ್ರಿಗೆ ಅಪ್ಪಿ ನಿಮ್ದೆಲ್ಲ ಯೂಟ್ಯೂಬ್ ಐತಲ್ಲ, ನನಗೆ ಈ ಥರ ಕ್ರೀಮ್ ಕೊಡ್ತೀನಿ ಸೇಲ್ ಮಾಡಿಕೊಡು ಅಂತ ಕೊಟ್ಟು, ಅವ್ರೇನು ಮಾಡಿದ್ರು, ಆಯ್ತಪ್ಪ ಅಂದ್ಬಿಟ್ಟು ನಮಗೆ ಒಂದು ಬಜೆಟ್ ಕೊಟ್ಟರು. ಒಂದು 200 ರೂಪಾಯಿ ಲಾಭಕ್ಕೆ ಇಟ್ಕೊಂಡು ನಾನು ಅವ್ರಿಗೆಲ್ಲ 100 ಪೀಸ್ 50 ಪೀಸ್ ಕೊಟ್ಬಿಡೋದು. ಅವ್ರೇನು ಮಾಡೋದು, ಅದ್ರ ಮೇಲೆ ಅವರು
ಒಂದು 200-300 ರೂಪಾಯಿ ಕಣ ಅವರು ನನ್ನ ಹತ್ರಕ್ಕಿಂತ ಡಬಲ್ ಮಾಡ್ಕೊಡೋರು. ನಡೀತಾ ಇತ್ತು, ಏನು ತೊಂದರೆ ಇರಲಿಲ್ಲ. ಆದರೆ ಯಾವ ಥರ ಆಯಿತು ಫ್ರೆಂಡ್ಸ್ ಅಂದರೆ, ನನ್ನ ಜೊತೆಲಿರೋರೇನೆ ನಮಗೆ ನಮ್ಮ ಅಂಗಡಿಗೆ ಬಂದು ಕುತ್ಕೊಂಡು ನಂದೆಲ್ಲ ತಿಳ್ಕೊಂಡಿರೋರು ಏನು ಮಾಡಿದ್ರು, ಎಲ್ಲ ಫುಲ್ ಕಾಪಿ. ನನ್ನ ಮೊಬೈಲಲ್ಲಿ ನಂಬರು, ಇವಾಗ ನಾವು ಕ್ರೀಮ್ ಬುಕ್ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಅವ್ರ ನಂಬರ್ ಅದು ಹೆಂಗೆ ಮೋಸ್ಟ್ಲಿ ಸ್ಕ್ಯಾನ್ ಮಾಡಿ ತಗೊಂಡ್ರೆ ಏನೋ ಗೊತ್ತಿಲ್ಲ, ನಂಬರ್ ಕಾಪಿ ಆಯಿತು. ಅಲ್ಲೆಲ್ಲ ಅವ್ರವ್ರಿಗೆ ಸೇಮು. ಆಮೇಲೆ ನನ್ನ ನಂಬರೆಲ್ಲ ಬ್ಲಾಕ್ ಆಯಿತು. ನೋಡಿದ್ರೆ ಅವ್ರವ್ರಿಗೆ ಕ್ರೀಮ್ ಬಿಸ್ನೆಸ್ಸು. ಆಮೇಲೆ ನಮ್ಮ ಹತ್ರ ಇಲ್ಲಪ್ಪ ಯಾವುದು ಬುಕ್ಕಿಂಗ್ ಆಯ್ತಾ ಇಲ್ಲ, ಯಾವುದು ಬೇಡ ಅಲ್ಲವ, ನನ್ನ ಹತ್ರ ಸ್ಟಾಕ್ ಬೇರೆ ಜಾಸ್ತಿ ಇತ್ತು. ಆಮೇಲೆ ಏನು ಮಾಡಿದೆ, ಒಂದಿನ ಕುತ್ಕೊಂಡು ಏನು ಇಷ್ಟು ಒಂದೈತೆ, ಹೆಂಗಿದ್ ಮಾಡೋದು, ನಾನು ಅನ್ಕೊಂಡಿದ್ದೆ ಎಲ್ಲಾರ ಕೈಗೂ ಸಿಗ್ಬೇಕು ಕ್ರೀಮ್, ರಿಸಲ್ಟ್ ಚೆನ್ನಾಗೈತೆ ಅಂತ. ಇವಾಗ ನನಗೆ ಲಾಸ್ ಆಗೋಯ್ತಲ್ಲ ಅಂತ. ಅವಾಗ ಒಂದು ಕಸ್ಟಮರ್ ಹೇಳಿದ್ರು, ಇಲ್ಲ ನಿಮ್ಮ ಪ್ರಯತ್ನ ಚೆನ್ನಾಗದೆ, ನೀವು ಅಂದ್ಕೊಂಡಿದ್ದು ಕರೆಕ್ಟ್ ಆಗೈತೆ, ನಿಮಗೆ ಡೈರೆಕ್ಟಾಗಿ ಕಂಪ್ನಿ ಸಿಗ್ತಾ ಐತೆ. ಅವರು ಇನ್ನೊಂದು ತರಬೇಕಲ್ಲ, ನೀವು ಒಂದು ಕೆಲಸ ಮಾಡಿ, ಮಾರ್ಜಿನ್ ಕಡಿಮೆ ಇಟ್ಕೊಳ್ಳಿ, ಒಬ್ಬರು ನಾವು ಅಷ್ಟೊಂದು ಕಿತ್ಕೊಳ್ಳೋ ಬದಲು ನೀವು ಮಾರ್ಜಿನ್ ಕಡಿಮೆ ಇಟ್ಕೊಂಡು ನೀವು ಹೆಂಗೂ ಸೇವಲ್ಲಿ ಇದ್ದೀರಾ, ಸ್ವಲ್ಪ ಬಿಡಿ ಅಂದರು. ಅವತ್ತೇನು ಮಾಡಿದೆ, ನನ್ನ ಹತ್ರ ಸೋಪು ಕ್ರೀಮ್ ಅಂತ ಇತ್ತು, ಸುಮ್ಮನೆ ಒಂದು ಯೂಟ್ಯೂಬ್ ಮಾಡಿದೆ. ಅವಾಗ ನಮ್ಮ ಹುಡುಗ ಒಂದಿಲ್ಲಮ್ಮ, ನಮ್ಮ ಹತ್ರ ಎಲ್ಲ ಇಷ್ಟೊಂದು ಐತೆ, ನಿಮ್ಮ ಕಂಟೆಂಟ್ಸ್ ಐತೆ, ಒಂದು ಯೂಟ್ಯೂಬ್ ಮಾಡಿ, ನೀವು ನಿಮ್ಮ ಹತ್ರನೇ ಇಷ್ಟೊಂದು ಬಿಸ್ನೆಸ್ಗಳು ಇಟ್ಕೊಂಡು ಮಾಡಿ ಅಂದಾಗ ನಾನು ಅದೇ ಯೂಟ್ಯೂಬ್ ಅಂದರೆ ನಮಗೆಲ್ಲ ಬೇಡಪ್ಪ, ಉಂಡೆ ತಿಂದೆ ಮಲ್ಕೊಂಡೆ ಅನ್ನೋದು ಬೇಡ, ಏನಕ್ಕೆ ಅವೆಲ್ಲ ಸುಮ್ಮನೆ ಪರ್ಸ್ನಲ್ ಎಲ್ಲ ಹೇಳ್ಕೊಂಡು ಅಂತ. ನೀವು ಪರ್ಸ್ನಲ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಸ್ನೆಸ್ ಏನಿದೆ, ಯಾವ ಥರ ಜನ ಇದ್ದಾರೆ ತೋರಿಸಿ ಅಂತ ನಮ್ಮ ಹುಡುಗ ಒಬ್ಬ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಾಗ ನಾವೇನು ಮಾಡಿದೆ, ಪೂರ್ತಿ ನನಗೆ ಏನೇನು ಗೊತ್ತು, ನಾನು ಯಾವ ಥರ ಇದ್ದು ಅನ್ನೋದನ್ನ ಅವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಒಂದೇ ವರ್ಷದಲ್ಲಿ ಯಾವ ಥರ ಅಂದರೆ ಅದ್ರಲ್ಲಿ ನಿಮಗೆ ಗೊತ್ತು, ಸುಮಾರು 5,000 ಜನ ಫಾಲೋವರ್ಸ್ ಬಂದು ತಿಂಗಳಿಗೆ ಇವತ್ತು 1000 ಕ್ರೀಮ್ ಆಡ್ಸಿದ್ದೀರ ಅಂದರೆ ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ಬೋದು. ಬಟ್ ಆದರೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಯಾರೇ ಆಗಲಿ ನ್ಯಾಯ, ಧರ್ಮ ಮತ್ತು ಆಶೀರ್ವಾದ ಖಂಡಿತ ಇರಬೇಕು. ಯಾಕಂದರೆ ನಾವು ಎಲ್ಲರೂ ಮಾಡೋದು ದುಡ್ಡುಗೋಸ್ಕರನೇ. ಈಗ ಇದೇ ನಾನು ನೋಡ್ತಾ ಇದ್ದೀನಿ, ಫೋನ್ ತೆಗೆದು ಸಾಕು ಬರ್ತಾವೆ, ಅಷ್ಟೊಂದಂತೂ ಬೇಡ. ಬಟ್ ಅವ್ರವ್ರ ಬಿಸ್ನೆಸ್ ಅವ್ರು ಮಾಡ್ಕೊಳ್ಳಿ. ನಮ್ಮ ಬಿಸ್ನೆಸ್ಸಲ್ಲಿ ಇರೋದು ಇಷ್ಟು, 2 ಕ್ರೀಮಿಂದ 800 ರೂಪಾಯಿ, 1 ಕ್ರೀಮಿಂದ 600 ರೂಪಾಯಿ ಅಲ್ವಾ. ನಾನು ಅವತ್ತು ಒಂದು ದೇವರಲ್ಲಿ ಹರಕೆ ಕಟ್ಟಿದೆ, ಈ ಕ್ರೀಮ್ ಯಾವ ಥರ ಬಿಸ್ನೆಸ್ ಆಗಬೇಕು, ಜನ ಯಾವ ಥರ ಆಶೀರ್ವಾದ ಮಾಡಬೇಕು ಅಂತ. ಅದೇ ರೀತಿ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತೀರಾ. ಇನ್ನೊಂದು ಆಶೀರ್ವಾದ ಏನು ಗೊತ್ತಾ, ಇವತ್ತಿಗೆ ಸುಮಾರು 15-20 ದಿನದಿಂದ ಈಚೆಗೆ ಆಲ್ ಓವರ್ ಇಂಡಿಯಾ ನನ್ನ ಕ್ರೀಮು ರೀಚ್ ಆಗಿದೆ ಅಂತ ಹೇಳ್ಬೋದು. ಗೋವಾಗಂತೂ ತಿಂಗಳಿಗೆ ಒಂದು 5 ಸರಿ ಹೋಗುತ್ತೆ. ಪುಣೆ, ಚೆನ್ನೈ, ಕೇರಳ, ತಮಿಳ್ನಾಡು, ಬಾಂಬೆ, ಮಹಾರಾಷ್ಟ್ರ, ಇದೆಲ್ಲ ಬಿಟ್ಟು ಆಮೇಲೆ USL ಕ್ರೀಮ್ ಯೂಸ್ ಮಾಡ್ತಾ ಇದೀವಿ ಅಂತ ಒಂದು ಕಸ್ಟಮರ್ ನೀವು ಕೊಟ್ಟಿದ್ದಾರೆ, ನಾವು ನಿಮ್ಮ ಕ್ರೀಮ್ ಯೂಸ್ ಮಾಡ್ತಾ ಇರೋದು ಅಂತ. ಇಷ್ಟು ಕಡೆ ಬಿಟ್ಟು ಇವತ್ತು ಸ್ಪೆಷಲ್ ಆಗಿ ಅಂತ ಅಂದರೆ ಇನ್ನೂ ಅವ್ರು ಕಳಿಸಿಲ್ಲ, ಇಷ್ಟು ನೋಡಿ, ಇಷ್ಟು ಬುಕ್ಕಿಂಗ್ ಆಗಿದೆ. ಅದ್ರ ಮಧ್ಯ ನನಗೆ ಗೊತ್ತಿಲ್ಲ, ಇನ್ನ ನಾವು ಟೈಪ್ ಮಾಡಿ ಕಳಿಸ್ಬೇಕು. ಇದು ಬಂದು ನೋಡಿ, ಕಾಣಿಸ್ತಾ ಇದೆಯಾ, ಅಂಡಮಾನ್ಗೆ ಕ್ರೀಮ್ ಬುಕ್ ಆಗಿದೆ. ಮತ್ತೆ ನೆಕ್ಸ್ಟು ಸೂರತ್ಗೆ ಕ್ರೀಮ್ ಬುಕ್ ಆಗಿದೆ. ಅಲ್ಲಿಗೆ ಇಡೀ ಆಲ್ ಓವರ್ ಇಂಡಿಯಾ ನನ್ನ ಕ್ರೀಮ್ ಬುಕ್ ಆಗಿದೆ ಅಂತ ಒಂದು ಹೆಮ್ಮೆ ಇದೆ. ಅವಾಗ ಅನಿಸ್ತು ನನಗೆ, ನಾನು ಒಂದು ವರ್ಷದಲ್ಲಿ ನನಗೆ ಈ ಥರ ಕ್ರೀಮ್ ರೀಚ್ ಆಗಬೇಕು, ಹಿಂಗೆ ಆಗಬೇಕು ಅಂತ ನಾನು ದೇವ್ರ ಹತ್ರ ಸಪ್ತ ಮಾಡಿದ್ದೆ. ರೀಚ್ ಆಗೈತಲ್ಲ, ನಾನು ಏನು ಮಾಡಬೇಕು ಅಂದಾಗ ಸೇವೆಲಿ ಹೋಗ್ಬೇಕು, ಒಳ್ಳೆ ಜನಕ್ಕೆ ಸರ್ವಿಸ್ ಕೊಡಬೇಕು ಅನ್ನೋದು ನನ್ನ ಮೈಂಡ್ ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಏನಾದರೂ ವರ್ಷದಲ್ಲಿ ಏನು ಇವಾಗ 1000 ಜನ ರೀಚ್ ಆಯಿತು, ಸುಮಾರು ಜನ ಗೊತ್ತು ಮಾತು ಕೊಟ್ಟಿದ್ದೆ ಏನು ಕೊಟ್ಟಿದೆ ಅಂತ. ಬಟ್ ಆದರೆ ಮಾತು ಕೊಟ್ಟಿರೋ ಪ್ರಕಾರದಲ್ಲಿ ಪ್ರೈಸ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ನಾನು ಕೂಡ ಮಾರ್ಜಿನ್ ಕಡಿಮೆ ಇಟ್ಟಿರೋದ್ರಿಂದ, ಸೋಪು ಕೊಡೋದ್ರಿಂದ ಅದರಲ್ಲಿ ನನ್ನ ಬೆನಿಫಿಟ್ ಕಡಿಮೆ. ಸೊ ಹಂಗಿರುವಾಗ ನಮ್ಮ ಜನಕ್ಕೆ, ನಮ್ಮ ಕಸ್ಟಮರ್ ಯಾರೇ ನನ್ನ ಹತ್ರ ಕ್ರೀಮ್ ಬುಕ್ ಮಾಡ್ಕೋತಿದ್ದಾರೋ ಅವ್ರಿಗೆ ನೋಡಿ, ಇದೇನಿದು ಫೇಶಿಯಲ್ ಬಾಂಬ್ ಅಂದ್ಬಿಟ್ಟು ನೋಡಿ, ಎಲ್ಲ ಕಾಣಿಸ್ತಿದ್ಯಾ, ಇದು ಫೇಶಿಯಲ್ ಬಾಂಬು. ಯಾರು ನನ್ನ ಹತ್ರ ಕ್ರೀಮ್ ಬುಕ್ ಮಾಡ್ಕೋತಾರೆ, ನೈಟ್ ಟು ಡೇ ಆಗಿರ್ಬೋದು, ಸ್ಮಾಲ್ ಆಗಿರ್ಬೋದು, ಯಾರು ನನ್ನ ಚಾನೆಲ್ ನೋಡಿಕೊಂಡು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕ್ರೀಮ್ ಬೇಕು, ಡೇ ನೈಟ್ ಕ್ರೀಮು ಮತ್ತು ಸ್ಮಾಲ್ ಕ್ರೀಮ್ ಅಂತ ಕೇಳ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ನವೆಂಬರ್ 1ನೇ ತಾರೀಕು, ಅದು ನಮ್ಮ ಕನ್ನಡ ರಾಜ್ಯೋತ್ಸವ ದಿನ, ಅವತ್ತಿಂದ ಪ್ರತಿಯೊಬ್ಬರಿಗೂ ಇದೊಂದು ನನ್ನ ಕಡೆಯಿಂದ ಉಚಿತವಾಗಿ ಕೊಡ್ತೀನಿ, ಫ್ರೀ. ಇದೊಂದು ಬಂದು ನನ್ನ ಕಡೆಯಿಂದ 50 ರೂಪೀಸ್ ಸೇಲಿಂಗ್ ಇದೆ, ಸುಮಾರು ಜನ ತಗೋತಿದ್ದಾರೆ. ಇದು ಒಂದು. ಈಗ ನೀವು ಕೇಳ್ತೀರಾ, ಈ ಫೇಶಿಯಲ್ ಬಾಂಬ್ ಅಂದರೆ ನನಗೇನು ಗೊತ್ತಿಲ್ಲ, ನೀವೇನು ಕೊಡ್ತೀರಾ, ಇದ್ರ ಬಗ್ಗೆ ಏನು ಯೂಸ್ ಇದೆ ಅಂತ ನೀವು ಅನ್ಕೋಬೋದು, ಕೇಳ್ಬೋದು. ಫ್ರೆಂಡ್ಸ್, ಈಗ ಡೇ ನೈಟ್ ಕ್ರೀಮ್ ಹಚ್ಚುತ್ತಾ ಇದ್ದೀರಾ, ಫೇಸ್ ತುಂಬ ಚೆನ್ನಾಗೈತೆ, ಏನು ನಮಗಿದಿಲ್ಲ, ಫಂಕ್ಷನ್ಗೆ ಹೋಗ್ಬೇಕು, ಏನು ಫೇಶಿಯಲ್ ಮಾಡ್ಸೋಣ ಅಂದರೆ ಬೇಡ ಅನಿಸುತ್ತೆ, ಇನ್ನೂ ಒಂದು ಎಕ್ಸ್ಟ್ರಾ ಕೇರ್ ಏನಾದರೂ ಬೇಕು ಅಂತ ಅನ್ಕೋತೀರಾ.
ಬಟ್ ಆದರೆ ಈ ಇದೆಯಲ್ಲ ಫೇಶಿಯಲ್ ಬಾಮು, ಯಾವುದೇ ಒಂದು ಮನೇಲಿ ಫಂಕ್ಷನ್ ಇರ್ಬೋದು ಅಥವಾ ನೀವೆಲ್ಲಾದ್ರೂ 2 days ಮುಂಚೆ ಎಲ್ಲ ಹೋಗ್ಬೇಕು ಅಂತ ಪ್ರಿಪೇರ್ ಆಗೋ ಜಾಗದಲ್ಲಿ ಇದೊಂದು ತಗೊಂಡು ಸೋಪ್ ತರ ಪೂರ್ತಿ 5 ನಿಮಿಷ 10 ನಿಮಿಷ ಬ್ಲೆಂಡ್ ಮಾಡಿ, ಪೂರ್ತಿ ಬ್ಲೆಂಡ್ ಮಾಡಿ. ಒಂದು ಕರಡಿ ಮುಂದೆ ನಿಂತ್ಕೊಂಡು ಜಗ್ಗಲ್ಲಿ ನೀರು ತಗೊಂಡು ಪೂರ್ತಿ ಬ್ಲೆಂಡ್ ಮಾಡಿ. ಇದು ಫುಲ್ ಕರಗುತ್ತೆ. ಇದು ಕರಗಾದ್ಮೇಲೆ ಪೂರ್ತಿ ಕರಗಾಗಿ 10 ನಿಮಿಷ ಮಸಾಜ್ ಕೊಡಿ. ಮಸಾಜ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ನಾವು ಗೋಲ್ಡನ್ ಫೇಶಿಯಲ್ಗೆ ಹೋಗ್ತೀವಿ. ಸುಮಾರು ಜನಕ್ಕೆಲ್ಲ ಗೊತ್ತಿರುತ್ತೆ ಪಾರ್ಲರ್ಗೆ ಹೋದ್ರೆ ಗೋಲ್ಡನ್ ಫೇಶಿಯಲ್ ಏನು ಅಂತ. ಸುಮಾರು 1,500-2,000 ರೂಪಾಯಿ ಫೇಶಿಯಲ್. ಆ ರಿಸಲ್ಟ್ ಇದರಲ್ಲಿ ಇರುತ್ತೆ. ಈ ಕ್ರೀಮ್ ಹಚ್ಚಿರೋದಕ್ಕೂ ಇದಕ್ಕೂ 1 ತಿಂಗಳು ಎಕ್ಸ್ಟ್ರಾ ಫೇಸ್ ಗ್ಲೋ ಇರುತ್ತೆ. ಇದರಲ್ಲಿ ಯಾವುದೇ ತರದ ಕೆಮಿಕಲ್ ಇರಲ್ಲ, ಎಲ್ಲ ಗೋಲ್ಡ್ ಇಶ್ಯೂ. ಇವತ್ತು ಮಾತು ತೆಗೆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೇ ನೋಡ್ತಾ ಇದ್ದೀರಾ, ಗೋಲ್ಡನ್ ಫೇಶಿಯಲ್ ಬಾಮ್ ಅಂತಾರೆ. ಇದು ನಮ್ಮ ಕಡೆಯಿಂದ ಯಾರೇ ತಗೊಂಡ್ರು ಫ್ರೀಯಾಗಿ ಕೊಡ್ತಾ ಇದೀವಿ ಫ್ರೆಂಡ್ಸ್, ಆಯ್ತಾ. ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂತ ಅಂದ್ರೆ, ಸುಮಾರು ಜನ ಯಾಕಂದ್ರೆ ನನ್ನ ಹತ್ರ ಪ್ರಾಡಕ್ಟ್ ತಗೊಂಡಿರೋರು ನನ್ನಂಗೆ ಪ್ರಾಮಾಣಿಕವಾಗೂ ಇದ್ದೀರಾ. ಆದ್ರೆ ಅದೇ ತರ ಸ್ವಲ್ಪ ಕೆಲವೊಂದು ಜನಗಳು ವರ್ತನೆನೂ ಬೇರೆ ಇದೆ. ಬಟ್ ಅದು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ತರ ಅಂತ ಇರೋದಿಲ್ಲ. 99% ಆದಷ್ಟು ಟ್ರೈ ಮಾಡೋಣ, ಒಂದು ಕೆಲವೊಂದು ಬಿಡೋಣ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಫ್ರೆಂಡ್ಸ್ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, ಅದು ಸ್ಕಿನ್ ವೈಟ್ನಿಂಗ್ ಲೋಷನ್ ಅಂದ್ಬಿಟ್ಟು. ಫ್ರೆಂಡ್ಸ್ ಅದು ನಾನು ಸುಮ್ಮನೆ ಜಸ್ಟ್ ವಿಡಿಯೋ ಮಾಡಿದ್ದು, ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಂದೇ ತಿಂಗಳಲ್ಲಿ 300 ಪೀಸ್ ಸೇಲ್ ಆಯ್ತು. ಆಮೇಲೆ ಇದು ಕ್ರೀಮ್ ಬೇರೆ ಬುಕಿಂಗ್ ಜಾಸ್ತಿ ಆಯ್ತು. ಒಂದು 2-3 ಯೂಟ್ಯೂಬಲ್ಲಿ ಫ್ರೆಂಡ್ಸ್ಗಳೆಲ್ಲ ಅಪ್ಲೋಡ್ ಮಾಡಿದ್ರಿಂದ ಸುಮಾರು ಹೆವಿ ಬುಕಿಂಗ್ ಆಯಿತು. ಯಾರು ನೋಡ್ರು ಅದಕ್ಕೆ ಪ್ರೈಸ್ ಬೇರೆ ಕಡಿಮೆ ಇರುತ್ತೆ, 150 ರೂಪೀಸ್ 100 ml ಅಂದ್ಬಿಟ್ಟು ಪ್ರತಿಯೊಬ್ರು ಬುಕ್ ಮಾಡ್ಕೊಂಡ್ರು. ಗೆಸ್ ಮಾಡಿ ನೋಡೋಣ ಎಷ್ಟು ಪೀಸ್ ಅಂತ. ಸುಮಾರು 150-200 ಪೀಸ್ ಬುಕಿಂಗ್ ಬಂತು. ಕರೆಕ್ಟಾಗಿ ಅವತ್ತಿಗೆ ಅದು ಸ್ಟಾಕ್ ಖಾಲಿ ಇತ್ತು. ನಾನೇನು ಮಾಡಿದೆ, ಎಲ್ಲ ಐಟಮ್ಸ್, ಯಾಕಂದ್ರೆ ನಮ್ಮ ಹತ್ರ ಇರೋದು 25 ಐಟಮ್ಸ್ ಪೈಕಿ 1-2 ಐಟಮ್ಸ್ ಇದ್ರೆ ಈ ಬ್ಯಾಕ್ ಸೈಡ್ ನೋಡಿ, ಈ ಬ್ಯಾಕ್ ಸೈಡ್ ಹಿಂಗಿರುತ್ತೆ. ಇದ್ರಲ್ಲಿ ಏನು ಮಾಡ್ತೀವಿ, ರೋಡ್ ಮಾರ್ಕ್ ಹಾಕ್ಬಿಟ್ಟು ಕಳಿಸ್ಕೊಟ್ಬಿಡ್ತೀವಿ. ಇದೊಂದು ಇದು ಸ್ಕಿನ್ ವೈಟ್ನಿಂಗ್ ಇಲ್ಲ, ನೆಕ್ಸ್ಟ್ ಕಳಿಸ್ಕೊಡ್ತೀವಿ ಅಂತ. ಅದು ಸುಮಾರು ಏನಾಗೋಯ್ತು, 10-15-20 ದಿನವರೆಗೂ ಆಯ್ತು. 20 ದಿನವರೆಗೂ ಆಯ್ತು. ನೆನ್ನೆ ಸ್ಟಾಕ್ ಬಂದಿದ್ದು, ಇನ್ನೂ ಅಪ್ಡೇಟ್ ಮಾಡಿಲ್ಲ. 20 ದಿನ ಆದ್ರೆ ಕಸ್ಟಮರ್ ಯಾವ್ಯಾವ ತರ ಮಾತಾಡ್ತಾರೆ ಫ್ರೆಂಡ್ಸ್ ಅಂದ್ರೆ, ನಾನು ಐಟಮ್ಸ್ ಕಳ್ಸಿಕೊಟ್ಟಿದ್ದೀನಿ ಅಥವಾ ಬುಕ್ಕಿಂಗ್ ಆದವ್ರಿಗೆ ವೆಯ್ಟಿಂಗ್ ಅಂತ ನಾನು ಗ್ರೂಪಲ್ಲಿ ಅಪ್ಡೇಟ್ ಕೊಡ್ತೀನಿ. ಪ್ರತಿಯೊಬ್ರು ಬುಕ್ಕಿಂಗ್ ಆದ ತಕ್ಷಣ ನಾನು ಗ್ರೂಪ್ ಸೇವ್ ಮಾಡ್ತೀನಿ. ಗ್ರೂಪಲ್ಲಿ ಪ್ರತಿದಿನ ನಾನು ಎಷ್ಟು ಜನ ಕಳಿಸ್ತಾ ಇದ್ದೀನಿ, ಮತ್ತೆ ರಿವ್ಯೂ ಏನು ಅನ್ನೋದನ್ನ ಅಷ್ಟು ಜನಗೊಂದು ಗೊತ್ತಾಗಬೇಕು ಅಂತ ಹಾಕಿರ್ತೀನಿ. ನಾನೇನು ನೆಗ್ಲೆಕ್ಟ್ ಮಾಡಲ್ಲ ಅಥವಾ ಅವ್ರೇನು ದುಡ್ಡು ಕೊಟ್ಟವ್ರೆ ಹೋಗಿ ಅಂತ ಬಿಡಲ್ಲ. ಪ್ರತಿಯೊಬ್ರು ಗ್ರೂಪ್ ಸೇವ್ ಮಾಡಿರ್ತೀನಿ. ಆದರೆ ಒಂದು 2-3 ಕಸ್ಟಮರ್ ತುಂಬ ಯಾವ ಥರ ತುಂಬ ರೂಢವಾಗಿ ಮಾತಾಡಿದ್ರು. ನನಗೂ ಕೂಡ ಬೇಜಾರಾಯಿತು. ಆಮೇಲೆ ಅನ್ಕೊಂಡೆ ಅವ್ರವ್ರದ್ದು ಮನಸ್ಥಿತಿ, ಅವ್ರ ಸಹಜ ಗುಣ, ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ಆದ್ರೂ ನಾನು ಒಂದು ತಿಳ್ಕೋಬೇಕು. ಯಾಕಂದ್ರೆ 150 ರೂಪೀಸ್ಗೆನೆ ಏನಂದ್ರು ಕನ್ಸ್ಯೂಮರ್ ಕೋರ್ಟ್ ಕೇಸ್ ಹಾಕ್ತೀನಿ ಅಂತ. ಅದು ಮನುಷ್ಯನಿಗೆ ಅದು ಬರಬೇಕು. ಯಾಕಂದ್ರೆ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಮೋಸ ಮಾಡೋರಿಗೆ ಎಚ್ಚರಿಸ್ಬೇಕು. ಅಲ್ಲಿ ನಾನು ಅನ್ಕೊಂಡೆ, ನಾನು ಯಾವತ್ತೂ ಮೋಸ ಮಾಡ್ತೀವಿ ಅನ್ಕೊಂಡಿಲ್ಲ. ಪ್ರತಿಯೊಂದು ದಿನಾನು ಗ್ರೂಪಲ್ಲಿ ಹೇಳ್ತಾ ಇದ್ದೀನಿ, ಸ್ಟಾಕ್ ಬಂದಿಲ್ಲ, ಬರುತ್ತೆ, ವೆಯ್ಟ್ ಮಾಡಿ ಅಂತ. ನೀವು ಕೂಡ ನೋಡ್ತಾ ಇದ್ದೀರಾ, ನಾನು ಅಂಗಡಿ ಇಟ್ಕೊಂಡಿದ್ದೀನಿ, ಫೋನ್ ಸ್ವಿಚ್ ಆಫ್ ಮಾಡಿಲ್ಲ, ಬನ್ನಿ ಕೊಡಿ ಅಂತ ಕೇಳಿ. ಬಟ್ ಅದು ಜನ ಹೆಂಗೆ ಅಂದ್ರೆ ಅಷ್ಟು ಎಚ್ಚೆತ್ಕೋಬೇಕು. ಒಂದೇನಾದ್ರೂ ಕೊಡೋರು ಏನ್ ಹೇಳ್ತಾರೆ, ಮೋಸ ಮಾಡೋರು ಇರೋರ್ಗು ಮೋಸ ಹೋಯ್ತಾರೆ ಅಂತ. ಅದೊಂದು ಪಾಯಿಂಟು. ಆಮೇಲೆ ಇನ್ನೊಬ್ರು ಯಾರೋ ಫೋನ್ ಮಾಡಿದ್ರು, ನೀವು ದುಡ್ಡು ಹಾಕಿಸ್ಕೊಂಡು ಐಟಮ್ಸ್ ಕಳಿಸ್ತೀರಾ ಅನ್ನೋದು ಏನು ಗ್ಯಾರಂಟಿ ಅಂತ. ಆಮೇಲೆ ನಾನು ಕೂಡ ಹೇಳ್ತೀನಿ, ಹೌದು ನೀವು ಕೇಳಿದ್ ಕರೆಕ್ಟು. ಯಾಕಂದ್ರೆ ಆಗಿದೆ ಅದೆಲ್ಲ. ನಾನು ಮೊನ್ನೆ ಒಂದು ನನ್ನ ಪುಣ್ಯ, ಅದು ನನ್ಗೆ ದೇವ್ರು ಕಾಪಾಡ್ದಂತ, ಅದಕ್ಕೂ ಉದಾಹರಣೆ ಹೇಳ್ತೀನಿ. ನಾವೆಷ್ಟು ಜನ ಮೋಸ ಹೋಗ್ತೀವಿ ಅಂತ. ಒಬ್ಬ ರ್ಯಾಪಿಡಲ್ಲಿ ಪರಿಚಯ ಆಗಿತ್ತು. ಅವರು ಏನಾಯ್ತು, ಐಟಮ್ಸು ನಮಗೆಲ್ಲ ಜಾಸ್ತಿ ಬುಕ್ಕಿಂಗ್ ಇತ್ತಲ್ಲ, ಸಿಲ್ವರ್ ಚೀಟಿದೆಲ್ಲ. ರ್ಯಾಪಿಡ್ ಅವ್ರಂದ್ರು, ಅಕ್ಕ ನನಗೇನು ರ್ಯಾಪಿಡ್ ಬುಕ್ ಮಾಡಬೇಡಿ, ನನಗೆ ಫೋನ್ ಮಾಡಿ ನಾನೆಲ್ಲ ತಲುಪಿಸ್ತೀನಿ ಅಂತ. ಎಲ್ಲೋ ಒಂದು ಕಡೆ ಭಯ ಇತ್ತು. ಸುಮಾರು ಒಂದು 50 ಸತಿ ಕಳಿಸ್ದೆ, 50 ಸತಿ ಕೊಟ್ಟ. ಆದ್ರೆ ಒಂದ್ಸತಿ ಐಟಮ್ಸ್ ತಗೊಂಬಂತ 10,000 ಅಮೌಂಟ್ ಹಾಕ್ತೆ. ಫೋನ್ ಎತ್ತಿಲ್ಲ, ಬರಲೇ ಇಲ್ಲ. ಕರೆಕ್ಟ್ ಅವ್ರು ಕೇಳಿದ್ದೆ, ಯಾಕೆ ನನಗಾಗಿದ್ದ ಅನುಭವ. ಅವ್ನಿಗೆ ಇವತ್ತು ಫೋನ್ ಮಾಡ್ತೀನಿ, ಇವತ್ತು ಬೈತೀನಿ, ಇವತ್ತು ಬಾಯಿಗೆ ಬಂದಂಗೆ ಬೈತೀನಿ, ಫೋನ್ ಅಟೆಂಡ್ ಮಾಡಲ್ಲ. ಈ ತರ ಇರ್ತಾರೆ ಜನ, ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ನೀವು ಕೇಳಿದ್ ಕರೆಕ್ಟು, ನೀವು ದುಡ್ಡು ಹಾಕ್ಸ್ಕೊಂಡು ಕಳಿಸ್ತಿರೋ ಇಲ್ವೋ ಅಂತ. ಯಾವುದೇ ಕಾರಣಕ್ಕೂ ಆ ತರ ಭಯ ಪಡಬೇಡಿ. ಯಾರೇ ದುಡ್ಡು ಹಾಕಿದ್ರು 3-5 ಡೇಸ್ ವೆಯ್ಟ್ ಮಾಡಿ, ನಮ್ಮ ಕಡೆಯಿಂದ ಖಂಡಿತ ಐಟಮ್ಸ್ ಬಂದೇ ಬರುತ್ತೆ. ಯಾಕಂದ್ರೆ ನಮ್ದು ಸ್ವಂತ ಜಾಗದಲ್ಲಿ ಇರೋರು, ನಾವು ಸ್ವಂತ ಮನೇಲಿ ಇರೋರು. ಫೋನ್ ಸ್ವಿಚ್ ಆಫ್ ಮಾಡ್ರು ಮನೆ ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅದೊಂದು ನಂಬಿಕೆ ಇಡಿ. ಆಮೇಲೆ ಅವ್ರು ಹೇಳಿದ್ದು ಕೂಡ ನಾನು ಒಪ್ಕೋಬೇಕು. ಯಾಕಂದ್ರೆ ಒಬ್ಬೊಬ್ರು ಮನುಷ್ಯರು, ಜನಗಳು ಆ ಥರ ಧೈರ್ಯ ಕೊಟ್ಟಾಗಿನೇ ಆಗೋದು. ಯಾಕೆ ಅವಾಗ ನಮಗೂ ಭಯ ಇರುತ್ತೆ.
ನಮ್ಮಂತವ್ರು ಇವಾಗ ಸುಮಾರು ಜನ ಏನೇ ಮಾಡ್ತಾ ಇದ್ರು ಭಯ ಇರುತ್ತೆ, ಎದುರಿಸಿದ್ರಲ್ಲ. ಯಾಕಂದ್ರೆ ನಾನೇ ಕೂಡ ನಿಜವಾಗಿ ಇಷ್ಟು ಧೈರ್ಯ ಇದ್ರು ಎಷ್ಟೋ ವಿಷಯದಲ್ಲಿ ನಾನು ಅಯ್ಯೋ ಹೋಗ್ಲಿ ಬಿಡು, ಅಯ್ಯೋ ಪಾಪ ಬಿಡು ಅಂತೆ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ಪಾಪ ಅನ್ಬಾರ್ದು. ಯಾಕಂದ್ರೆ ಅವ್ರು ಹೇಳಿದ್ದು ಕರೆಕ್ಟು. ಆಮೇಲೆ ನಮಗೂ ಆ ಥರ ನಾವೇನೇ ಮಾಡ್ಬೇಕು ಅದಕ್ಕೆ ಲೆಕ್ಕಾಚಾರ ಇರಬೇಕು. ಸೊ ಹಂಗಾಗಿ ಅನುಭವಗಳಂತೂ ತುಂಬಾ ಅನುಭವಗಳು, ಫ್ರಾಡ್ಗಳು ಆಯ್ತಾ ಇರ್ತವೆ, ಜನ ಎಲ್ಲಾ ತರ ಅಂತಾರೆ. ಬಟ್ ನನ್ನ ಪುಣ್ಯಕ್ಕೆ 98% 99% ಯಾವುದು ನೆಗೆಟಿವ್ ಬಂದಿಲ್ಲ. ಅದಕ್ಕೆಲ್ಲ ಕಾರಣ ನೀವೇನೆ. ನನ್ನ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ತರ ಜನ ಆಶೀರ್ವಾದ ಮಾಡ್ತಿದ್ದಾರೆ, ದೇವ್ರ ಆಶೀರ್ವಾದ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ನವೆಂಬರ್ 1ನೇ ತಾರೀಕಿಂದ ಯಾರ್ಯಾರು ಕ್ರೀಮ್ ಬುಕ್ ಮಾಡ್ತಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಉಚಿತ ಫೇಶಿಯಲ್ ಬಾಮ್ ಇದು ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ನಾನು ಅದರಲ್ಲೂ ಒಂದು ಫ್ರೆಂಡ್ಗೆ ಕೂಡ ಮಾತು ಕೊಟ್ಟಿದ್ದೆ. ಯಾಕಂದ್ರೆ ಅವ್ರು ಕೇಳಿದ್ರು, ನೀವು ಇನ್ನೂ ಚೇಂಜಸ್ ಆಯ್ತೀರಾ, ಇದರಲ್ಲಿ ತುಂಬಾ ಸತ್ಯ ಇದೆ, ಏನ್ ಮಾಡ್ತೀರಾ ನೀವು, ಬದಲಾಗಬಾರ್ದು ಅಂತ ಭಾಷೆ ಪ್ರಮಾಣನೂ ಮಾಡಿಸಿದ್ರು. ಅವ್ರು ಇವತ್ತು ನನ್ನ ಜೊತೆ ಗ್ರೂಪಲ್ಲಿ ಅವರೇ, ಬಟ್ ಐಟಮ್ಸು ತಗೋತಾರೆ. ಅವ್ರಿಗಿಲ್ಲ, ಅವತ್ತು ನಾನು ಏನು ಮಾತು ಕೊಟ್ಟಿದ್ದೆ ಇದೇ ಮಾತು ಥರನೇ. ಪ್ರೈಸು ಕಡಿಮೆ ಸಾಮಾನ್ಯ ಮಾಡೋಕ್ಕಾಗಲ್ಲ, ಯಾಕಂದ್ರೆ ರೀಸನಬಲ್ ಪ್ರೈಸ್ ಇರೋದ್ರಿಂದ 50 ರೂಪಾಯಿ ವಸ್ತು ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೋಪ್ ಏನು ಫ್ರೀ ಕೊಟ್ಟಿದ್ದೀನಿ, ಅದ್ರ ಜೊತೆ ಫೇಶಿಯಲ್ ಬಾಂಬ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಇವತ್ತಿಂದ ನವೆಂಬರ್ 1ನೇ ತಾರೀಕಿಂದ ಯಾರೇ ಬುಕ್ ಮಾಡ್ಕೊಂಡ್ರು ನನ್ನ ಕಡೆಯಿಂದ ಉಚಿತವಾಗಿ ಫೇಶಿಯಲ್ ಬಾಂಬ್ ಇರುತ್ತೆ. ನನ್ನ ಕಡೆಯಿಂದ ಯಾವುದೇ ಕ್ರೀಮ್ಸ್ ಅಲ್ಲಿ ಯಾವುದು ಡೌಟ್ ಪಡಬೇಡಿ. ಆಮೇಲೆ ಇನ್ನೊಂದೇ ಒಂದು ಡೌಟ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್, ತುಂಬಾ ಹೊತ್ತಾಯ್ತು. ಮೇಡಮ್ ಇದು ಕ್ರೀಮ್ ತಗೊಂಡ್ಮೇಲೆ ಹಚ್ಚುತ್ತಾನೆ ಇರ್ಬೇಕಾ, ಕಪ್ಪಾಗ್ಬಿಡ್ತೀವ ಅಂತ. ಬಟ್ ನಾನೊಂದು ಏನ್ ಹೇಳ್ತೀನಿ ಅಂದ್ರೆ ಫ್ರೆಂಡ್ಸ್, ಇದು ಕ್ರೀಮು 1 ತಿಂಗಳವರೆಗೂ ಹಚ್ಚುತ್ತಾ ಇದ್ದಾಗ ಗ್ಲೋ ಇರುತ್ತೆ. ಯಾವುದೇ ಕ್ರೀಮಲ್ಲೂ ಕೂಡ ಗ್ಲೋ 100% ಇರ್ಬೋದು, 50% ಇರ್ಬೋದು, 30%, 20% ಇರ್ಬೋದು. ನಾನು ನಮ್ ಕೂಡಲು ಒಂದು 50%, 80% ಕ್ರೀಮ್ ರಿಸಲ್ಟ್ ಇರುತ್ತೆ ಅಂತ ಹೇಳ್ತೀನಿ. ಆದರೆ 100ಗೆ ನೀವು ಇದೇ ಹಾಕೊಂಡ್ಬಿಟ್ರೆ ನೀವು ಲೈಫ್ ಲಾಂಗು ಹಿಂಗೆ ಇದ್ಬಿಡ್ತೀರ ಅಂತ ಹೇಳಲ್ಲ. ಯಾಕೆಂದ್ರೆ ನಿಮಗೂ ಗೊತ್ತು, ನಮಗೂ ಗೊತ್ತು, ಯಾವುದೂ ಶಾಶ್ವತ ಅಲ್ಲ. ಯಾಕಂದ್ರೆ ಇವತ್ತು ಉದಾಹರಣೆ ನಾವು ಜ್ವರ ಬರಲ್ಲ ಅಂತ ಇಂಜೆಕ್ಷನ್ ತಗೋತೀವಿ, ಬೆಳಗ್ಗೆ ಜ್ವರ ಬಂದೇ ಬರುತ್ತೆ. ಇವತ್ತು ನಾವು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿರ್ತೀವಿ, ಬಟ್ ನಾಳೆನೂ ಅದೇ ಇರುತ್ತೆ, ಲುಕ್ಕು ಇರಲ್ಲ. ಸೊ ಹಂಗಾಗಿ ನಾನೊಂದೇನು ಹೇಳ್ತೀನಿ ಅಂದ್ರೆ ರೀಸನಬಲ್ ಪ್ರೈಸ್ ಇದೆ, ಒಳ್ಳೆ ಪದಾರ್ಥ ಇದೆ. ಯಾವ್ದಾದ್ರು ಬೇರೆ ಯೂಸ್ ಮಾಡೋ ಬದಲು ಇದನ್ನ ಕಂಟಿನ್ಯೂಸ್ ಯೂಸ್ ಮಾಡಿ. ಇದರಿಂದ ಯಾವುದೇ ತರದ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದ್ರದ್ದು ಡೀಟೇಲ್ಸ್ ಏನಿದೆ ಅನ್ನೋದು ನನ್ನ ಹತ್ರ ಇದೆ. ಕಂಪನಿಗಳಲ್ಲಿ ಯಾವ ತರ ಅವರು ಏನೇನ್ ಮಾಡ್ತಿದ್ದಾರೆ ಎಲ್ಲ ಡೀಟೇಲ್ಸ್. ಯಾಕಂದ್ರೆ ಕಂಪನಿಗಳಲ್ಲಿ ದೊಡ್ಡದಾಗಿ ಮಾಡೋರು ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆದ್ರೂ ಪರ್ಮಿಷನ್ ಕೊಡಲ್ಲ, ಹಿಡ್ದಾಕ್ತಾರೆ. ಎರಡನೇದು, ಮತ್ತೆ ಕೆಮಿಕಲ್ಸು ಮತ್ತೆ ಸ್ಟೆರಾಯ್ಡ್ ಎಲ್ಲ ಬಳಸಿ ವಸ್ತುಗಳು ರೆಡಿ ಮಾಡಕ್ ಬಿಡೋದು. ಯಾಕಂದ್ರೆ 25 ಪ್ರಾಡಕ್ಟ್ ನನ್ನ ಹತ್ರನೇ ಐತೆ ಅಂದ್ರೆ ಆ ಕಂಪ್ನಿಲಿ ಎಷ್ಟು ತರ ಇರ್ಬೋದು ನೀವೇ ಇಮೇಜ್ ಮಾಡಿ. ಸೊ ಹಂಗಿರುವಾಗ ಸುಮಾರು ಜನ ಕೇಳ್ತೀರಾ, ಇದನ್ನ ಹಚ್ಬಿಟ್ರೆ ಬೆಳಗಾಗ್ಬಿಡ್ತಾರ, ಆಮೇಲೆ ಬಿಟ್ರೆ ಕಪ್ಪಾಗ್ಬಿಡ್ತಾರ ಅಂತ. ನನ್ನ ಪ್ರಕಾರ ಹಚ್ಚೋವರೆಗೂ ಚೆನ್ನಾಗೇ ಇರ್ತಾರೆ, ಬಿಟ್ರೆ ಅವ್ರ ಸ್ಕಿನ್ ಏನಿರುತ್ತೋ ಅದಾಗ್ಬೋದು. ಅದಾಗಬಾರ್ದು ಅಂದ್ರೆ ಸ್ಕಿನ್ನು 7 ಲೇಯರ್ಸ್ ಇರುತ್ತೆ, 7 ಪದರಗಳು. ಅದರಲ್ಲಿ ನಾವೊಂದು 7ರಿಂದ 8 ಕ್ರೀಮು, ಈ ಕ್ರೀಮ್ ಏನಿದೆ 7ರಿಂದ 8 ಕ್ರೀಮ್ ಹಚ್ಚಿದ್ರೆ ಅವ್ರ ಸ್ಕಿನ್ನು ಬಾಡಿಗೆ ಸೆಟ್ ಆಗಿ ಚೇಂಜಸ್ ಆಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾವು 5-6 ವರ್ಷದಿಂದ ಯೂಸ್ ಮಾಡ್ತಿರೋದ್ರಿಂದ ನಾನು 15 ದಿನ 1 ತಿಂಗಳು ಕ್ರೀಮ್ ಹಚ್ಚಲ್ಲ ಅಂದ್ರೆ ನನ್ನ ಫೇಸ್ ಏನು ಹಳೆ ತರ ಬ್ಲಾಕ್ ಆಗಲ್ಲ. ಬಟ್ ಅದ್ರಲ್ಲಿ ಏನ್ ಹೇಳ್ತಾರೆ, 1 ತಿಂಗಳು ಹಚ್ಚಿದೋ ಚೆನ್ನಾಗಾಗಿತ್ತು, ಹೋಯ್ತು ಅಂತ ಬಿಟ್ಟು ತಿರ್ಗಿ ಬಂತು, ಅದು ಕಾಮನ್, ಅದಂತೂ ಹೇಳ್ಬೋದು. ಯಾಕಂದ್ರೆ ನೀವು ಮಾತ್ರ ಕೊಟ್ಟಿದ್ರಿ ಹೊಟ್ಟೋಗಿತ್ತು ಮತ್ತೆ ಬಂತು ಅಂದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಇಲ್ಲ. ರೀಸನಬಲ್ ಪ್ರೈಸ್ ಇದೆ, ಚೆನ್ನಾಗಿದೆ ವಸ್ತು, ಯೂಸ್ ಮಾಡಿ ಅಂತ ಹೇಳ್ತೀವಿ. ನಿಮ್ಗೆ ನಾನು ಹೇಳೋ ಪ್ರಕಾರ ಈ ಐಟಮ್ಸ್ ಯಾರು ಯೂಸ್ ಮಾಡ್ತಾರೆ ಅವರು ಊಟ ಬೇಕಾದ್ರೆ ಬಿಡ್ತಾರೆ, ಬಟ್ ಈ ವಸ್ತು ಬಿಡಲ್ಲ. ಹಂಗಿರೋದಕ್ಕೆ ಇವತ್ತು ನನಗೆ 1050 ಜನ ಬಂದಿರೋದು ಅಂತ ಹೇಳ್ತಾ ಫ್ರೆಂಡ್ಸ್, ಇನ್ನೊಂದೇ ಒಂದು ಲಾಸ್ಟ್ ವಿಷಯ. ಈಗ ನನ್ನ ಹತ್ರ ಸುಮಾರು ತಿಂಗಳು 1050 ಜನ ಏನ್ ತಗೊಂಡಿದ್ದೀರಾ, ಪ್ರತಿಯೊಬ್ರು ಯೂಸ್ ಮಾಡಿದ್ದೀರಾ. ದಯವಿಟ್ಟು ನೀವು ಓಪನ್ ಆಗಿ ನಿಮ್ಗೆ ಏನ್ ಅನ್ಸ್ತು ನಿಮ್ಮ ಅಂತರಾಳದಿಂದ ಕಮೆಂಟ್ ಮಾಡ್ಬೇಕು. ದಯವಿಟ್ಟು ನಿಮ್ಮ ಕಮೆಂಟ್ ಮೇಲೆ ನಾನು ಬಿಸ್ನೆಸ್ ನಿಂತಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ, 100% ರಿಸಲ್ಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರ್ಯಾರು ಯೂಸ್ ಮಾಡಿದ್ದೀರಾ ಓಪನ್ ಆಗಿ ಕಮೆಂಟ್ ಮಾಡಬೇಕು. ಈ ವಿಡಿಯೋಗೆ ಕಮೆಂಟ್ ಮಾಡಬೇಕು. ಇನ್ನೂ ಇದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ. ದಯವಿಟ್ಟು ಸ್ವಲ್ಪ ಎಲ್ಲರೂ ಮೆಸೇಜ್ ಮಾಡಿ. ಆಮೇಲೆ ಯಾರು ಬೇಜಾರು ಮಾಡ್ಕೊಬೇಡಿ, ಫೋನ್ ಎತ್ತಲ್ಲ, ಫೋನ್ ರಿಪ್ಲೈ ಮಾಡಲ್ಲ ಅಂತ. ನಾನು 11 ಗಂಟೆ ರಾತ್ರಿ ಎದ್ದು ಮೆಸೇಜ್ ರಿಪ್ಲೈ ಮಾಡ್ತೀನಿ. ಫೋನ್ ಎತ್ತಿಲ್ಲ ಅಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಯಾಕಂದ್ರೆ ತುಂಬಾ ಕಾಲ್ಸ್ ಇರುತ್ತೆ.
ನಮ್ದು ಆಫ್ಲೈನ್ ಇರೋದ್ರಿಂದ ಅಂಗಡಿಲಿ ಸುಮಾರು ಬಿಸಿ, ಮತ್ತೆ ಫೋನ್ ಇಟ್ಕೊಂಡು ನಿಂತ್ಕೊಂಡ್ರೆ ಇವಿಷ್ಟು ಜನಕ್ಕೆ ಬುಕಿಂಗ್ ಮಾಡಕ್ ಆಯ್ತಾ ಇರಲ್ಲ. ಸೊ ಹಂಗಾಗಿ ಪ್ರತಿಯೊಬ್ರು ಈ ಅವಕಾಶ ಉಪಯೋಗಿಸ್ಕೊಳ್ಳಿ, ಒಂದು ಸಾರಿ ಕ್ರೀಮ್ನ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.